ಸತ್ಯವೇದದಲ್ಲಿ ದೇವರು ಅನೇಕ ಶ್ರೇಷ್ಠವಾದಂಥ ಮಾತುಗಳನ್ನು ನಮಗೋಸ್ಕರವಾಗಿ ಬರೆಸಿಟ್ಟಿದ್ದಾರೆ. ಶ್ರೇಷ್ಠವಾದಂಥ ಮಾತುಗಳು ಅಂತಂದಾಗ ಅದು ಬಹಳ ಶ್ರೇಷ್ಠವಾದದ್ದು. ಈ ಲೋಕದಲ್ಲಿ ನಮಗೆ ಎಲ್ಲೂ ಸಿಗದೇ ಇರುವಷ್ಟು ಶ್ರೇಷ್ಠವಾದದ್ದು ದೇವರ ಮಾತು. ಆ ಮಾತುಗಳನ್ನು ದೇವರು ಗ್ರಂಥವಾಗಿ ರೂಪಿಸಿ ಹಳೆಯ ಒಡಂಬಡಿಕೆ, ಹೊಸ ಒಡಂಬಡಿಕೆಯಾಗಿ ಎರಡು ವಿಂಗಡಣೆಗಳನ್ನಾಗಿ ಮಾಡಿ, ಹಳೆಯ ಒಡಂಬಡಿಕೆಯಲ್ಲಿ ಕೆಲವು ವಿಷಯಗಳನ್ನ, ಹೊಸ ಒಡಂಬಡಿಕೆಗಳಲ್ಲಿ ಇನ್ನೂ ಕೆಲವು ವಿಷಯಗಳನ್ನ ನಮಗೆ ತಿಳಿಯಪಡಿಸಿದ್ದಾರೆ. ಆ ರೀತಿಯಾಗಿ ತಿಳಿಯಪಡಿಸಿರುವಂತ ಕೆಲವು ಮಾತುಗಳಲ್ಲಿ ಒಂದು ಮಾತನ್ನು ಈ ಒಂದು ದಿನದಲ್ಲಿ ನಾವು ಧ್ಯಾನಿಸುವರಾಗಿರೋಣ. ಅಪೊಸ್ತಲನಾದಂಥ ಪೌಲನು ಕೊರಿಂಥದವರಿಗೆ ಬರೆದಂತಹ ಮೊದಲನೆಯ ಪತ್ರಿಕೆ, ಮೊದಲನೆಯ ಪತ್ರಿಕೆ ಪ್ರಾರಂಭದ ಅಧ್ಯಾಯ, ಮೊದಲನೆಯ ಅಧ್ಯಾಯದ 26ನೇ ವಚನದಿಂದ ಪೌಲರವರು ದೇವರ ಆತ್ಮನ ಮೂಲಕವಾಗಿ ಹೇಳುತ್ತಿರುವಂತಹ ಸಂದರ್ಭ. 26ನೇ ವಚನದಿಂದ, ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಸಾಕು. ಪೌಲರವರು ಹೇಳ್ತಾ ಬರೆದಿರುವಂತ ವಚನವೇನಂತಂದ್ರೆ, ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ದೇವರು ನಮ್ಮನ್ನು ಕರೆದಾಗ ನಾವು ಎಂಥವರಾಗಿದ್ದೇವೆ ನಾವು ಯೋಚಿಸಬೇಕು. ಮನುಷ್ಯನಲ್ಲಿರುವಂತ ಸಹಜವಾದಂತ ಗುಣಗಳಲ್ಲಿ ಒಂದು, ನಾವು ಅನೇಕ ಬಾರಿ ಹೇಳ್ತಿರ್ತೇವೆ, ಮರು. ಆ ಮರುವಲ್ಲಿ ಮನುಷ್ಯನು ಪ್ರಧಾನವಾಗಿ ಮರೆಯುವಂಥದ್ದು ಏನಂತಂದ್ರೆ ತನ್ನ ಪ್ರಾರಂಭ. ದೇವರು ಆತನನ್ನು ಕರೆದಾಗ ಆತನ ಪರಿಸ್ಥಿತಿ ಹೇಗಿತ್ತು ಎನ್ನುವಂಥದ್ದನ್ನ ಮನುಷ್ಯರಾಗಿ ನಾವು ಅನೇಕ ಬಾರಿ ಮರೆತಿರ್ತೇವೆ. ಪೌಲರವರು ಹೇಳ್ತಿದ್ದಾರೆ, ನೆನಪು ಮಾಡ್ತಿದ್ದಾರೆ. ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮಲ್ಲಿ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ನೀವು ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅಲ್ಲ, ಹಾಗಂತೇಳಿ ಹಣವಂತರು ಐಶ್ವರ್ಯವಂತರ ಅಂತಂದ್ರೆ ಅದೂ ಇಲ್ಲ. ಹೋಗ್ಲಿ, ಅಧಿಕಾರ ಏನಾದ್ರೂ ನಿಮ್ಮಲ್ಲಿ ಇದೆಯಾ ಅಂತಂದ್ರೆ ಅದು ಏನೂ ಇಲ್ಲ. ದೇವರು ನಮ್ಮನ್ನು ಕರೆದಾಗ ನಾವು ಎಂಥವರಾಗಿದ್ದೇವೆ? ಏನೂ ಇಲ್ಲದವರಾಗಿದ್ದೇವೆ, ವಾಕ್ಯ ತಿಳಿಯದೇ ಇರುವವರಾಗಿದ್ದೇವೆ, ಜ್ಞಾನವಿಲ್ಲದೆ ಇರುವವರಾಗಿದ್ದೇವೆ, ಭಕ್ತಿ ಇಲ್ಲದೆ ಇರುವವರಾಗಿದ್ದೇವೆ. ಏನೂ ಇಲ್ಲದೆ ಇರುವವರಾಗಿರುವಂತ ನಮ್ಮನ್ನು ದೇವರು ಕರೆದ ನಂತರ, ಪ್ರಿಯರೇ, ದೇವರು ಏನೋ ಕೊಟ್ಟಿದ್ದಾರೆ ಅಂತ ಹೇಳುವುದಕ್ಕಿಂತ ದೇವರನ್ನು ಅರಿತುಕೊಂಡಿದ್ದೇವೆ ಅನ್ನುವಂತ ಮಹತ್ತರವಾದಂತ ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅಂತ ಭಾಗ್ಯ ಅನೇಕರಿಗಿಲ್ಲ, ಕೆಲವರಿಗೆ ದೇವರು ಕೊಟ್ಟಿದ್ದಾರೆ. ಆ ಕೆಲವರಲ್ಲಿ ಒಂದು ದಿನದಲ್ಲಿ ನಾವಿರುವಂತದ್ದು ತುಂಬಾ ಸಂತೋಷಕರ. ದೇವರು ಅನೇಕರನ್ನು ಕರೆದಿದ್ದಾರೆ, ಅನೇಕರು ದೇವರ ಬಳಿಗೆ ಬಂದಿದ್ದಾರೆ. ಆದರೆ ಅನೇಕರಾಗಿ ಬಂದಂತವರು ಎಲ್ಲರೂ ದೇವರ ಸಮ್ಮುಖಕ್ಕೆ ಬರ್ತಾರ ಅಂತಂದ್ರೆ ಪ್ರಿಯರೇ, ಎಲ್ಲರೂ ದೇವರ ಸಮ್ಮುಖಕ್ಕೆ, ಎಲ್ಲರೂ ದೇವರ ಸನ್ನಿಧಾನಕ್ಕೆ ಬರ್ತಾರ ಅಂತಂದ್ರೆ ಎಲ್ಲರೂ ಕೂಡ ದೇವರ ಸನ್ನಿಧಾನಕ್ಕೆ ಬರುವುದಿಲ್ಲ. ಹಾಗಾಗಿ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬರು, ಸಭೆಯಲ್ಲಿರುವಂತವರಾಗಿರುವಂತ ನಮ್ಮನ್ನು ಕುರಿತು ಸಹೋದರರನ್ನಾಗಿ ದೇವರು ಮಾತನಾಡ್ತಾರೆ. ಸಭೆಗೆ ಬರುವಂತವರನ್ನ ಏನಂತ ದೇವರು ಪ್ರಬೋಧಿಸುತ್ತಾರೆ ಅಂತಂದ್ರೆ, ನೀವು ಸಹೋದರರು ಅಂತಂದ್ರೆ ಸಹ ಉದರದಿಂದ ಬಂದಂತವರು, ಅಂದ್ರೆ ಒಂದೇ ಉದರ, ಒಂದೇ ಗರ್ಭದಿಂದ ಬಂದಂತವರು ನೀವು. ನಿಮ್ಮ ರಕ್ತವು ಬೇರೆ ಆಗಿರಬಹುದು, ನಿಮ್ಮ ಜಾಗ ಹುಟ್ಟಿದಂತ ಸ್ಥಳಗಳು ಬೇರೆ ಆಗಿರಬಹುದು, ಆದರೆ ರಕ್ಷಣೆಗೆ ಬಂದ ನಂತರ ನೀವೆಲ್ಲರೂ ಏಕ ಕುಟುಂಬ, ಒಂದೇ ಕುಟುಂಬ ಆಗಿರೋದ್ರಿಂದ ನಿಮ್ಮ ಉದ್ದೇಶಗಳೆಲ್ಲವೂ ಕೂಡ ಒಂದೇ ಆಗಿರಬೇಕು. ನೀವು ಸಹೋದರರು. ಈ ಸಹೋದರರಲ್ಲಿ ಕೆಲವರು ಬಲವಂತರಿರ್ತಾರೆ, ಕೆಲವರು ಬಲಹೀನರಿರ್ತಾರೆ, ಕೆಲವರು ಜ್ಞಾನಿಗಳಿರ್ತಾರೆ,
ಕೆಲವರು ಅಜ್ಞಾನಿಗಳು ಕೂಡ ಇರ್ತಾರೆ. ಸಹೋದರರು ಅಂದಾಗ ಸಭೆಯಲ್ಲಿ ಕೆಲವರು ಬುದ್ಧಿವಂತರು ಇರ್ತಾರೆ, ಬುದ್ಧಿ ಇಲ್ಲದವರು ಇರ್ತಾರೆ, ಕೆಲವರು ಬಲವಂತರು ಇರ್ತಾರೆ, ಕೆಲವೊಬ್ಬರು ಬಲಹೀನರು ಇರ್ತಾರೆ. ಇಂಥವರಾಗಿರುವಂತ ಸಭೆಯಲ್ಲಿ ದೇವರು ನಮ್ಮನ್ನು ಇಟ್ಟಾಗ, ನಮ್ಮನ್ನು ದೇವರು ಈ ಸಭೆಯಲ್ಲಿ ಇಟ್ಟ ನಂತರ ಸಹೋದರರನ್ನು ಕುರಿತು ದೇವರು ಹೇಳುತ್ತಿರುವಂತ ಮಾತು, ಈ ಪುಸ್ತಕವನ್ನು ಹೀಗೆ ಇಟ್ಟು ಎಫೆಸದವರಿಗೆ ಬರೆದಂತ ಪತ್ರಿಕೆಯನ್ನು ನಾವು ನೋಡೋಣ. 4ನೇ ಅಧ್ಯಾಯ, ಎಫೆಸದವರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯದ 1ನೆಯ ವಚನವನ್ನು ನಾವು ಓದೋಣ. 1ನೆಯ ವಚನ, ಮೊದಲು 1-2 ವಚನಗಳು. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಅದೇ ಪೌಲರವರು ಬರೆಯುತ್ತಿರುವಂತಹ ಮತ್ತೊಂದು ಮಾತು. ಏನಂತ ಪೌಲರವರು ಹೇಳ್ತಿದ್ದಾರೆ ಅಂತಂದ್ರೆ 2ನೇ ವಚನ, ನೀವು ಪೂರ್ಣ ವಿನಯ ಸಾತ್ವಿಕತ್ವದಿಂದಲೂ ದೀರ್ಘಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಪ್ರೀತಿಯಿಂದ ನಾವು ಏನ್ ಮಾಡ್ಬೇಕಂತ ಪ್ರೇರೆ, ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಬೇಕು. ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಬೇಕು. ಸಹಿಸಿಕೊಳ್ಳುವಂಥದ್ದು ಯಾವಾಗ ಸಹಿಸಿಕೊಳ್ಳಬೇಕಾಗುತ್ತೆ? ನಾವು ಸಹಿಸಿಕೊಳ್ಳುವುದು, ಆ ಪದ ಯಾವ ಸಿಚುವೇಶನ್ ಅಲ್ಲಿ ಉಪಯೋಗಿಸಬೇಕಾಗತ್ತೆ? ಸಂತೋಷ ಇದೆ ನಮಗೆ, ನಾವು ತುಂಬಾ ಸಂತೋಷವಾಗಿದ್ದೇವೆ, ಈ ಸಂತೋಷದ ಸಮಯದಲ್ಲಿ ಸಹಿಸಿಕೊಳ್ಳಬೇಕೆನ್ನುವಂತ ಪದ ಸಂತೋಷದ ಪಕ್ಕದಲ್ಲಿಟ್ಟರೆ ಸೆಟ್ ಆಗತ್ತಾ? ಸೆಟ್ ಆಗುತ್ತೆ. ಹೋಗ್ಲಿ, ಬಹಳ ಅಳ್ತಾ ಇದ್ದೇವೆ, ದುಃಖದಲ್ಲಿದ್ದೇವೆ, ಈ ದುಃಖದಲ್ಲಿರುವಂತ ಸಂದರ್ಭದಲ್ಲಿ ಸಹಿಸಿಕೊಳ್ಳಬೇಕೆನ್ನುವಂತ ಆ ಪದ ಒಂದು ವೇಳೆ ಅದರ ಪಕ್ಕದಲ್ಲಿಟ್ಟರೆ ಸೆಟ್ ಆಗತ್ತಾ? ದುಃಖದಲ್ಲಿದ್ದೇವೆ, ನೋವಿನಲ್ಲಿದ್ದೇವೆ, ಅವಾಗ ಸಹಿಸಿಕೊಳ್ಳಬೇಕೆನ್ನುವಂತ ಸಿಚುವೇಶನ್ ಅಥವಾ ಸಹಿಸಿಕೊಳ್ಳಬೇಕೆನ್ನುವಂತ ಆ ಪದವನ್ನು ತಂದು ಅಲ್ಲಿಟ್ರೆ ಆ ಸಂದರ್ಭಕ್ಕೆ ಅದು ಸೆಟ್ ಆಗತ್ತಾ? ಸಹಿಸಿಕೊಳ್ಳಬೇಕು. ಮತ್ತೊಂದು ಸಿಚುವೇಶನ್ ಜೋರಾಗಿ ಹೊಡೆದ್ಬಿಟ್ರು, ಬಂದು ಜೋರಾಗಿ ಹೊಡೆದು ಕಪಾಲಕ್ಕೆ ಹೊಡೆದ್ಬಿಟ್ರು. ಹೊಡೆದಿದ ತಕ್ಷಣ ನಮ್ಮ ರಿಯಾಕ್ಷನ್ ಸಿಟ್ಟು ಬರುತ್ತೆ. ಎಷ್ಟು ಸಿಟ್ಟು ಬರುತ್ತೆ ಅಂತಂದ್ರೆ, ಅವನು ಯಾವ ಏಟನ್ನಾದ್ರೆ ಹೊಡೆದಿದಾನೋ ಅದಕ್ಕೆ 100ರಷ್ಟು ಹೆಚ್ಚೇಟ್ ಹೊಡಿಬೇಕನ್ನುವಷ್ಟು ಸಿಟ್ಟು ನಮಗೆ ಬರುತ್ತೆ. ಆ ಸಿಟ್ಟು ಬಂದ ತಕ್ಷಣ ಸಹಿಸಿಕೊಳ್ಳಬೇಕೆನ್ನುವಂತ ಪದ ತಂದಲ್ಲಿಟ್ರೆ ಸೆಟ್ ಆಗತ್ತಾ? ಸೆಟ್ ಆಯ್ತಾ? ಸೆಟ್ ಆಯ್ತು. ಆದ್ರೆ ಕೋಪ ಬಂದಾಗ ನಾವು ಏನ್ ಮಾಡ್ಕೊಳ್ಬೇಕು? ಅದನ್ನ ಸಹಿಸಿಕೊಳ್ಳ. ಪೌಲರವರು ಸಹಿಸಿಕೊಳ್ಳಬೇಕೆನ್ನುವಂತ ಪದವನ್ನ ಎಲ್ಲಿ ತಂದಿಡ್ತಿದ್ದಾರೆ? ಎಲ್ಲಿ ಸಹಿಸಿಕೊಳ್ಳಬೇಕಂತ ಪೌಲರವರು ಹೇಳ್ತಿದ್ದಾರೆ? ನೀವು ಅಂತಂದ್ರೆ ದೇವರನ್ನು ಅಂಗೀಕರಿಸಿದಂತ ನಾವು, ರಕ್ಷಣೆಗೆ ಬಂದಂತ ನಾವು, ದೀಕ್ಷಾ ಸ್ನಾನವನ್ನು ಹೊಂದಿದಂತ ನಾವು, ದೇವರ ವಾಕ್ಯವನ್ನು ಕೇಳುತ್ತಿರುವಂತ ನಾವು, ಈ ನಾವು ಅಂತಂದರೆ ಸಭೆಯಾಗಿರುವಂತ ನಾವು. ನಮಗೆ ಹೇಳ್ತಿದ್ದಾರೆ, ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಭೆಯಲ್ಲಿ, ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ಪ್ರಿಯರೇ, ಸಹಿಸಿಕೊಳ್ಳಬೇಕೆನ್ನುವಂತ ಪದ ಯಾಕೆ ಬರಬೇಕು? ಯಾಕೆ ಬಂದಿದೆ? ಸಹಿಸಿಕೊಳ್ಳಬೇಕಾ? ಸಭೆಯಲ್ಲಿ ಸಹಿಸಿಕೊಳ್ಳಬೇಕಾ? ಯಾಕೆ?
ಯಾಕೆ ಸಭೆಗೆ ಬಂದ ತಕ್ಷಣ ಸಭೆಗೆ ಅನ್ನುವುದಕ್ಕಿಂತ ಸಹೋದರರ ಮಧ್ಯದಲ್ಲಿ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಒಬ್ಬರನ್ನೊಬ್ಬರು ಕ್ರಿಸ್ತನನ್ನ ನಂಬಿದಂತ ಒಬ್ಬನನ್ನು ಕ್ರಿಸ್ತನನ್ನ ನಂಬಿದಂತ ಇನ್ನೊಬ್ಬನೇನು ಮಾಡ್ಬೇಕಂತೆ? ಸಹಿಸಿಕೊಳ್ಳಿ. ಅಂದ್ರೆ ಕ್ರಿಸ್ತನನ್ನ ಅಂಗೀಕರಿಸಿರುವಂತ ನಾನು ಕ್ರಿಸ್ತನನ್ನ ಅಂಗೀಕರಿಸಿರುವಂತ ಮತ್ತೊಬ್ಬನನ್ನ ನಾನು ಏನ್ ಮಾಡ್ಕೊಳ್ಬೇಕು? ಸಹಿಸಿಕೊಳ್ಳಬೇಕು. ಯಾಕೆ ಅಂತಂದ್ರೆ ಯಾಕೆ ಸಹಿಸಿಕೊಳ್ಳಬೇಕಂತಂದ್ರೆ ನಾವು ಮೊದಲೇ ಮಾತನಾಡಿಕೊಂಡೆವು, ದೇವರು ನಮ್ಮನ್ನು ಕರೆದಾಗ ನಾವು ಎಂತವರೆನ್ನುವಂಥದ್ದನ್ನ ನೆನಪು ಮಾಡಿಕೊಳ್ಳಿ. ನಾವು ಬುದ್ಧಿವಂತರಲ್ಲ, ಬಲವಂತರಲ್ಲ, ಅಧಿಕಾರವಿಲ್ಲ, ಸೌಂದರ್ಯವಿಲ್ಲ, ಏನೂ ಇಲ್ಲ. ನಾವೇನಾಗಿದ್ದೇವೆ? ಬಲಹೀನರಾಗಿದ್ದೇವೆ. ನಮಗೆ ಏನು ಪರ್ಫೆಕ್ಟ್ ಆಗಿ ಗೊತ್ತಿಲ್ಲದೆ ಇದ್ದಾಗ ದೇವರು ನಮ್ಮನ್ನು ಕರೆದಿದ್ದಾರೆ. ದೇವರು ನಮ್ಮನ್ನು ಕರೆದ ತಕ್ಷಣ ನಾವು ಪರ್ಫೆಕ್ಟ್ ಆಗಿಲ್ಲ. ಹೌದಾ? ದೇವರು ನಮ್ಮನ್ನ ಕರೆದ್ರು. ಇವಾಗ ನಾವು ದೀಕ್ಷಾ ಸ್ನಾನವನ್ನ ಪಡೆದುಕೊಂಡ ತಕ್ಷಣ ನಾವು ಪರ್ಫೆಕ್ಟ್ ಆಗ್ಬಿಡ್ತೇವ? ಸಂಪೂರ್ಣರಾಗ್ಬಿಡ್ತೇವ? ಪರಿಪೂರ್ಣರಾಗ್ಬಿಡ್ತೇವ? ಇಲ್ಲ. ದೀಕ್ಷಾ ಸ್ನಾನವನ್ನ ಪಡೆದುಕೊಂಡ ನಂತರ ನಾವು ಮಾಡುವಂತ ಕೆಲಸವೇನಂತಂದ್ರೆ ಸಭೆಗೆ ಸೇರಿ ಬರುವಂತದ್ದು. ಇವಾಗ ಬಲಹೀನನಾಗಿರುವಂತವನು ಸಭೆಗೆ ಬಂದಾಗ ಆ ಬಲಹೀನನಾಗಿರುವಂತವನು ಕೆಲವೊಂದು ತಿಳಿಯದೆ ಕೆಲವೊಂದು ತಪ್ಪುಗಳನ್ನ, ಕೆಲವೊಂದು ಬಲಹೀನತೆ ಆಗಿರುವಂತ ಕ್ರಿಯೆಗಳನ್ನ ನಮ್ಮ ಸಮಕ್ಷದಲ್ಲಿ ನಮ್ಮ ಕಣ್ಣಿನ ಮುಂದೆ ಬಂದಾಗ ಅವನನ್ನ ನಾವು ಏನ್ ಮಾಡಬೇಕು? ಸಹಿಸಿಕೊಳ್ಳಬೇಕು. ಕೆಲವೊಬ್ಬರು ನೋಡಿ, ಸಭೆಗೆ ಬಂದ ನಂತರವೂ ಕೂಡ ಸಭೆಯಲ್ಲಿದ್ದಾಗಲೂ ಅಥವಾ ಸಭೆಯ ಜೊತೆಗೆ ಇರುವಾಗಲೂ ಕೆಲವೊಂದು ಕ್ರಿಯೆಗಳನ್ನ ಮಾಡ್ತಿರ್ತಾರೆ. ಆ ಕ್ರಿಯೆಗಳನ್ನ ಕಂಡ ತಕ್ಷಣ ಎಂತವ್ರಿಗಾದ್ರೂ ಕೋಪ ಬರುತ್ತೆ. ಮತ್ತೆ ಸಭೆಗೆ ಬರ್ತಾರೆ, ಎಲ್ಲರೂ ದೊಡ್ಡವರೇ ಆಗಲಿ ಚಿಕ್ಕವರೇ ಆಗಲಿ ಸಭೆಗೆ ಬರ್ತಾರೆ. ಅವರು ಮಾತನಾಡಬೇಕಾದ್ರೆ ಕೆಲವೊಂದು ಮಾತಿನ ವಿಷಯದಲ್ಲಿ ಅವರು ಮಾತನಾಡುವಂತ ರೀತಿ, ಅವರ ವರ್ತನೆಯ ರೀತಿ, ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ನೋಡಿದ ತಕ್ಷಣ ಎಲ್ಲೋ ಒಂದು ಕಡೆ ನಮಗೆ ಪಿಂಚ್ ಆಗುತ್ತೆ, ಟಚ್ ಆಗ್ಬಿಡುತ್ತೆ. ಟಚ್ ಆಗಿದ ತಕ್ಷಣ ಅದು ನಮ್ಗೆ ಇಷ್ಟ ಆಗಲ್ಲ. ಅದು ಇಷ್ಟ ಇಲ್ಲದಿರುವಂತ ಮಾತು ಅವ್ರ ಬಾಯಿಂದ ಬಂದ್ಬಿಡುತ್ತೆ, ಅಥವಾ ಇಷ್ಟ ಇಲ್ಲದಿರುವಂತ ಕ್ರಿಯೆ ಅವ್ರು ನಮಗೆ ಮಾಡ್ಬಿಡ್ತಾರೆ. ಅದು ಮಾಡಿದ ತಕ್ಷಣ ನಮಗೆ ಮೈಂಡ್ ಅಲ್ಲಿ ಅಪ್ಸೆಟ್ ಆಗುತ್ತೆ, ಸಿಟ್ಟು ಬರುತ್ತೆ, ನಮ್ಗೆ ಏನ್ ಮಾಡ್ಬೇಕೋ ಗೊತ್ತಾಗಲ್ಲ. ಆವಾಗ ದೇವರು ಹೇಳ್ತಿದ್ದಾರೆ, ಏನ್ ಮಾಡ್ಬೇಕು ನೀವು? ಏನ್ ದೇವರೇ ಎಷ್ಟಂತ ಸಹಿಸಿಕೊಳ್ಳಬೇಕು ಅಂತಂದ್ರೆ ಸಹಿಸಿಕೊಳ್ಳಬೇಕಷ್ಟೇ. ವಾಕ್ಯ ಹೇಳುವಂತವನು ಕೂಡ ಸಂಪೂರ್ಣನಲ್ಲ, ವಾಕ್ಯ ಕೇಳುವಂತವರು ಕೂಡ ಸಂಪೂರ್ಣರಲ್ಲ. ಅದಕ್ಕೆ ಪೌಲರವರು ಕೂಡ ಒಂದು ಸಂದರ್ಭದಲ್ಲಿ ಮಾತನಾಡುತ್ತಾ ಹೇಳ್ತಾರೆ, ನನ್ನನ್ನ ಸಹಿಸಿಕೊಳ್ಳ್ರಿ ನೀವು. ಪೌಲನೇ, ನೀನು ಅಷ್ಟು ವಾಕ್ಯ ಹೇಳ್ತೀಯಲ್ಲ, ಅಷ್ಟು ಅನ್ಯರಿಗೆ ಸುವಾರ್ತೆ ಸಾರ್ತೀಯ, ಖಂಡಗಳೆಲ್ಲ ಬಿಟ್ಟು ಹೋಗಿ ನೀನು ವಾಕ್ಯ ಸಾರ್ತಿಯಲ್ಲ ಅಂತಂದ್ರೆ, ನನ್ಗೆ ಎಷ್ಟೇ ವಾಕ್ಯ ಸಾರಿದರು, ಎಷ್ಟೇ ಸುವಾರ್ತೆ ಸಾರಿದರು, ನಾನು ಕಂಪ್ಲೀಟ್ ಆಗಿ ಏನಾಗಿದ್ದೇನೆ ಅಂತಂದ್ರೆ ಮನುಷ್ಯನಾಗಿದ್ದೇನೆ. ನನ್ನಲ್ಲೂ ಕೂಡ ಕೆಲವೊಂದು ಬಲಹೀನತೆಗಳಿದ್ದಾವೆ. ನಾನು ಮನುಷ್ಯ ದೇಹದಲ್ಲಿದ್ದೇನೆ. ಹಾಗಾಗಿ ದೇಹದಲ್ಲಿರುವಂತ ಪೌಲನಾಗಿರುವಂತ ನನ್ನನ್ನು ನೀವು ಸಹಿಸಿಕೊಳ್ಳಿ. ಹಾಗಾಗಿ ಪಾಸ್ಟ್ರು ವಾಕ್ಯ ಹೇಳ್ತಿದ್ದಾರೆ ಅಂದ ತಕ್ಷಣ ಅವ್ರು ಕಂಪ್ಲೀಟ್ ಅಂತ ಯಾವತ್ತೂ ನಾವು ಅಂದುಕೊಳ್ಳಬಾರ್ದು ಪ್ರಿಯರೇ. ಅವರು ಕೂಡ ಮನುಷ್ಯರೇ. ಹಾಗಾಗಿ ಸಭೆಯಲ್ಲಿ ನಾವು ಒಬ್ಬರನ್ನೊಬ್ಬರು ಏನ್ ಮಾಡ್ಬೇಕಂತೆ? ಸಹಿಸಿಕೊಳ್ಳುತ್ತಿದ್ದೇವಾ? ಸಭೆಯಲ್ಲಿ ಪ್ರಿಯರೇ, ದೇವರ ಸಮ್ಮುಖದಲ್ಲಿ ಸಹನೆ ನಮ್ಮಲ್ಲಿಲ್ಲದೆ ಹೋದರೆ, ನಮ್ಮಲ್ಲಿ ತಾಳ್ಮೆ ಅನ್ನುವಂಥದ್ದು ಇಲ್ಲದೆ ಹೋದರೆ, ಕ್ರಿಸ್ತನ ಪ್ರೀತಿ ನಮ್ಮಲ್ಲಿಲ್ಲದೆ ಇರುವ ಹಾಗೆ. ನಮ್ಮಲ್ಲಿ ತಾಳ್ಮೆ, ನಮ್ಮನ್ನು ನಾವು ಸಹಿಸಿಕೊಂಡು ಒಬ್ಬರನ್ನ ಪ್ರೀತಿ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ, ನಮ್ಮಲ್ಲಿ ಸಹನೆ ಇಲ್ಲ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆದರ್ಶ್ ಅಣ್ಣವ್ರು ಇದ್ದಾರೆ. ಎಕ್ಸಾಂಪಲ್, ಅವ್ರಂದ್ರೆ ನನಗೆ ತುಂಬಾ ಇಷ್ಟ. ಅವ್ರು ನನಗೆ ಇಷ್ಟ ಇಲ್ಲದೆ ಇರುವಂತದ್ದು ಏನೋ ಮಾಡ್ಬಿಟ್ಟಿದ್ದಾರೆ. ನನಗಿಷ್ಟ ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಹೌದಾ? ಯಾರಿಷ್ಟ ಕಷ್ಟಗಳು ಅವ್ರಿಗಿರ್ತವೆ ಪ್ರಿಯರೇ. ಅದನ್ನೆಲ್ಲ ತಿಳ್ಕೊಳ್ಬೇಕಾರಂತ ಅವಶ್ಯಕತೆ ಇಲ್ಲ. ನನಗಿಷ್ಟ ಇಲ್ಲದಿರುವಂತದ್ದು ಅವ್ರು ಮಾಡಿದ್ದಾರೆ, ಅದು ನನಗಿಷ್ಟ ಇಲ್ಲ, ನನಗೆ ಗೊತ್ತಾಯ್ತು, ಅಥವಾ ನಾನು ನೋಡ್ದೆ. ಇಮ್ಮಿಡಿಯೇಟ್ ಆಗಿ ಅವ್ರ ಮೇಲೆ ನನಗೆ ಸಿಟ್ಟು ಬಂದ ತಕ್ಷಣ ಇವಾಗ ಸಹಿಸಿಕೊಳ್ಳಬೇಕಂತ ಯೇಸು ಸ್ವಾಮಿ ಹೇಳಿದ್ದಾರೆ, ಪೌಲರವರು ಹೇಳಿದ್ದಾರೆ. ಇವಾಗ ನಾನು ಸಹಿಸಿಕೊಂಡ್ಬಿಟ್ಟಿದ್ದೇನೆ, ಏನು ಮಾತಾಡಲ್ಲ, ಸಹಿಸಿಕೊಂಡಿದ್ದೇನೆ. ಈ ಸಹನೆ ಎಂತ ಸಹನೆ ಅಂತಂದ್ರೆ, ಅವರನ್ನ ಕ್ಷಮಿಸುವಂತ ಸಹನೆ ಅಲ್ಲ, ಅವ್ರ ಜೊತೆಗೆ ಮಾತನಾಡುವಂತದ್ದೇ ಬಿಡುವಷ್ಟು ಸಹನೆ. ಅಂದ್ರೆ
ಇನ್ನು ಮೇಲೆ ಅವ್ರು ನನ್ನ ಕಣ್ಮುಂದೆ ಬಂದ್ರು ಕೂಡ ನಾನ್ ಮಾತಾಡ್ಸಲ್ಲ. ಅವ್ರು ನನ್ನ ಮುಂದೆನೆ ಹೋಗ್ತಿರ್ತಾರೆ. ಅವ್ರು ಬೇಕು ಬೇಕು ಅಂತ ನನ್ನನ್ನು ಮಾತಾಡ್ಸಕ್ಕೆ ಬರ್ತಿರ್ತಾರೆ, ಆದ್ರೂ ಕೂಡ ನಾನು ಅವಾಯ್ಡ್ ಮಾಡ್ತಿರ್ತೇನೆ. ಯಾಕೆಂತಂದ್ರೆ ಆವತ್ತು ನಡೀತಲ್ಲ ಅದು ನನ್ನ ಮೈಂಡಲ್ಲಿ ಇನ್ನೂ ಓಡ್ತಿದೆ. ಮತ್ತೆ ಸಹಿಸ್ಕೊಳ್ಬೇಕಂತ ಯೇಸು ಸ್ವಾಮಿ ಹೇಳಿದಾರಲ್ಲ, ಅದಕ್ಕೆ ಸಹಿಸ್ಕೊಂಡು ಅವ್ರ ಜೊತೆ ಮಾತ್ಬಿಟ್ಟಿದ್ದೇನೆ, ಸಹಿಸಿಕೊಂಡು ಮಾತು ಬಿಟ್ಟಿದ್ದೇನೆ. ಇದು ಸಹನೆನಾ? ಸಹಿಸಿಕೊಳ್ಳುವಂಥದ್ದು ಎಂಥದ್ದು ಗೊತ್ತಾ ಪ್ರಿಯರೇ? ಸಹನೆ ಎನ್ನುವಂಥದ್ದು ನಮ್ಮಲ್ಲಿದ್ದರೆ ಅವರು ನಮ್ಮ ಕಣ್ಣು ಮುಂದೆ ಬಂದರೂ ಕೂಡ ಅವರನ್ನ ಕ್ಷಮಿಸಬೇಕಾದಷ್ಟು ಸಹನೆ ನಮ್ಮಲ್ಲಿರಬೇಕು, ಕ್ಷಮಿಸಬೇಕಾದಷ್ಟು ತಾಳ್ಮೆ ನಮ್ಮಲ್ಲಿರಬೇಕು. ಹೌದು, ಅವ್ರು ಭಾರ, ನನಗೆ ಅವ್ರು ಭಾರ ಸರ್, ಆ ಭಾರ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನ ತೆಗೆದಾಕಕ್ಕಾಗತ್ತಾ? ಖಂಡಿತ ಅಲ್ಲ. ನೀವೆಲ್ಲರೂ ಒಂದೇ ದೇಹವಾಗಿದ್ದೀರಾ. ನೀವೆಲ್ಲರೂ ಏನಾಗಿದ್ದೀರಾ? ಸಭೆಯಲ್ಲಿ ಒಂದೇ ದೇಹದಲ್ಲಿ ಸೇರಲ್ಪಟ್ಟಿರುವಂತ, ಜೋಡಿಸಲ್ಪಟ್ಟಿರುವಂತ ಅಂಗಗಳಾಗಿರೋದರಿಂದ ಯಾವುದೂ ಚಿಕ್ಕದಲ್ಲ, ಯಾವುದೂ ದೊಡ್ಡದಲ್ಲ. ತನಗಿರುವಂತ ಕೆಲಸ ಆತನಿಗೆ ಇದೆ. ಹಾಗಾಗಿ ಪ್ರಿಯರೇ, ಸಹಿಸಿಕೊಳ್ಳಬೇಕಾಗಿರುವಂತ ಲಕ್ಷಣ ಸಭೆಯಾಗಿ ನಾವು ಬೆಳೆಸ್ಕೊಳ್ಳಬೇಕು. ಯಾಕೆಂತಂದ್ರೆ ನನ್ನನ್ನ ಕ್ರಿಸ್ತನು ಸಹಿಸಿಕೊಳ್ತಿದ್ದಾರೆ, ಹೌದಾ? ನಾನು ಬೇರೆಯವರನ್ನ ಯಾಕೆ ಸಹಿಸಿಕೊಳ್ಳಬೇಕು ಅಂತಂದ್ರೆ, ನನ್ನನ್ನು ಕ್ರಿಸ್ತನು ಸಹಿಸಿಕೊಳ್ಳುತ್ತಿರುವುದರಿಂದ, ನನ್ನನ್ನು ಆತನು ಕ್ಷಮಿಸಿರುವುದರಿಂದ, ನನ್ನನ್ನು ಆತನು ಕಾಪಾಡಿರುವುದರಿಂದ ನಾನು ಮತ್ತೊಬ್ಬರನ್ನ ಸಹಿಸಿಕೊಳ್ಳಬೇಕು. ಪೌಲರವರು ಕೊರಿಂಥದವರಿಗೆ ಪತ್ರಿಕೆಯನ್ನು ಬರೆಯುತ್ತಾ ಅದೇ ಮೊದಲನೇ ಪತ್ರಿಕೆಯ 6ನೇ ಅಧ್ಯಾಯದಲ್ಲಿ ಒಂದು ಒಳ್ಳೆಯ ಮಾತು ಹೇಳ್ತಾರೆ ಪ್ರಿಯರೇ. ಕೊರಿಂಥದವರಿಗೆ ಬರೆದಂತಹ ಮೊದಲನೆಯ ಪತ್ರಿಕೆ 6ನೇ ಅಧ್ಯಾಯದ 6ನೇ ವಚನದಿಂದ 6ನೇ ಅಧ್ಯಾಯದ 6ನೇ ವಚನದಿಂದಿರುವಂತಹ ಸಂದರ್ಭವನ್ನು ನಾವು ಓದೋಣ. 6ನೇ ವಚನ ಎಕ್ಸಾಕ್ಟ್ ಆಗಿಲ್ವಲ್ಲ? ಓಕೆ, ಆಕ್ಚುಲಿ ಇದು ಪೌಲರವರು ಮಾತನಾಡುವಂತ ಸ್ಥಿತಿ. ಇದು ನೋಡಿ, ನಮ್ಗೆಲ್ಲೂ ಫುಲ್ ಸ್ಟಾಪ್ ಜಾಸ್ತಿ ಸಿಗಲ್ಲ. ಇದು ನೋಡಿ, 6ನೇ ಅಧ್ಯಾಯ ಪ್ರಾರಂಭದಿಂದ ನೋಡಿದ್ರೆ ಪೌಲರವರ ವಾಕ್ಚಾತುರ್ಯ ಎಂತದ್ದು ಅಂತಂದ್ರೆ ಹೀಗಿರುತ್ತೆ. 6ನೇ ಅಧ್ಯಾಯದ 5ನೇ ವಚನವನ್ನ ನಾವು ಓದಿಕೊಳ್ಳೋಣ. 5ನೇ ವಚನದಿಂದ. ನಿಮ್ಮಲ್ಲಿ ನಾಚಿಕೆ ಹುಟ್ಟಿಸುವುದಕ್ಕೆ ಇದನ್ನು ಹೇಳುತ್ತೇನೆ. ನೀವು ಬೇಡಣ, ಇಲ್ಲಿರೋರು ಯಾರಾದ್ರೂ ಓದ್ತಾರೆ. 5ನೇ ವಚನ. ನಿಮ್ಮಲ್ಲಿ ನಾಚಿಕೆ ಹುಟ್ಟಿಸುವುದಕ್ಕೆ ಇದನ್ನು ಹೇಳುತ್ತೇನೆ. ನಿಮ್ಮಲ್ಲಿ ನಾಚಿಕೆ ಹುಟ್ಟಿಸುವುದಕ್ಕೆ ಇದನ್ನು ಹೇಳುತ್ತೇನೆ. ಏನು? ತನ್ನ ಸಹೋದರನ ಮಧ್ಯದಲ್ಲಿ ನ್ಯಾಯವನ್ನು ಬಗೆಹರಿಸಬಲ್ಲವನಾದ ಜಾಣನು ನಿಮ್ಮಲ್ಲಿ ಒಬ್ಬನಾದರೂ ಇಲ್ಲವೋ? ಸಹೋದರನು ಸಹೋದರನ ಮೇಲೆ ವ್ಯಾಜ್ಯವಾಡುವುದು ಅಲ್ಲದೆ ಅದನ್ನು ಕ್ರಿಸ್ತ ಭಕ್ತರಲ್ಲದವರ ಮುಂದೆ ತೆಗೆದುಕೊಂಡು ಹೋಗುವುದು ಸರಿಯೋ? ನಿಮ್ಮಲ್ಲಿ ವ್ಯಾಜ್ಯವಾಡುವುದೇ ನೀವು ಸೋತವರೆಂಬುದಕ್ಕೆ ಗುರುತು. ಪೌಲರವರು ಹೇಳತಾ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಿಮ್ಮಲ್ಲಿ ವ್ಯಾಜ್ಯಗಳು ಬಂದ್ಬಿಟ್ಟಿದೆ. ವ್ಯಾಜ್ಯ ಅಂತಂದ್ರೆ ಭೇದಾಭಿಪ್ರಾಯ, ಭಿನ್ನಾಭಿಪ್ರಾಯ. ಈ ಭಿನ್ನಾಭಿಪ್ರಾಯ ಶುರುವಾಗಿದ ತಕ್ಷಣ ಪ್ರಿಯರೇ, తెలుగులో ಹೇಳ್ತಾರೆ వారిద్దరి మధ్యలో పచ్చగడ్డ వేసినా కూడా ఎండిపోద్ది అంటారు. కరెక్టా? అంతేనా? ಬಗ್ಗುమంటది ಅಂತ. ಅಂದ್ರೆ ಅವರಿಬ್ಬರ ಮಧ್ಯದಲ್ಲಿರುವಂತ ದ್ವೇಷ ಎಂತದ್ದು ಅಂತಂದ್ರೆ, ಹಸಿರಾಗಿರುವಂತ ಹುಲ್ ತಗೊಂಡು ಅವ್ರ ಮಧ್ಯದಲ್ಲಿ ಹಾಕಿದ್ರು ಕೂಡ ಸುಟ್ಟೋಗು, ಅಷ್ಟು ದ್ವೇಷ ಮಾಡ್ತಿದ್ದಾರೆ ಒಬ್ಬರನ್ನೊಬ್ರು ಅಂತ. ಸಭೆಯಲ್ಲೂ ಕೂಡ ಏನ್ ಬಂದ್ಬಿಟ್ಟಿದೆ ಅಂತಂದ್ರೆ, ವ್ಯಾಜ್ಯ ಮಾಡ್ತಿದ್ದಾರೆ ಅಂತೆ. ವ್ಯಾಜ್ಯ ಅಂತಂದ್ರೆ ಮಾತಿನ ಯುದ್ಧ ಅಂದ್ರೆ ಮುಖ ತಿರ್ಸ್ಕೊಂಡು ಹೋಗೋದು, ಹೌದಾ? ತುಂಬಾ ಸಭೆಗಳಲ್ಲಿ ಇವ್ ನೋಡಿ ಪ್ರಿಯರೇ, ಇಷ್ಟು ವಯಸ್ಸು ನಮಗ್ ಬಂದಿದೆ, ಇಷ್ಟು ವಯಸ್ಸಲ್ಲಿ ನಾವ್ ಇದೇ ಸಭೆಗೆ ಬರ್ತಿಲ್ವಲ್ಲ, ಎಷ್ಟೋ ಸಭೆಗಳಿಗೆ ನಾವು ಹೋಗಿ ಬಂದಿದ್ದೀವಲ್ಲ, ಎಷ್ಟೋ ಸಭೆಗಳಿಗೆ ಹೋಗಿ ಬಂದಂತ ಅನುಭವದಿಂದ ನಾವು ಹೇಳೋಣ, ಮನಸ್ಸಿನ ಅಂತರಾಳದಿಂದ. ಸಭೆಗೆ ಹೋದ್ರೆ ಒಬ್ರ ಮುಖ ಒಬ್ರು ನೋಡಲ್ಲ, ಮುಖ ತಿರ್ಸ್ಕೊಂಡು ಹೋಗೋದು, ಮಾತನಾಡಿಸದೇ ಇರೋದು, ಲಾಸ್ಟ್ ಅಲ್ಲಿ ಯಾರನ್ನ ವಿಶ್ ಮಾಡಲ್ಲ, ವಂದನೆಗಳು ಹೇಳಲ್ಲ, ಪ್ರೈಸ್ ಲಾರ್ಡ್ ಹೇಳಲ್ಲ. ಕೆಲವೊಬ್ರಾದ್ರೆ ಪಾಸ್ಟರ್ ಹತ್ರನೇ ಮಾತಾಡಲ್ಲ, ಬಟ್ ಬರ್ತಾರೆ ಚರ್ಚ್ಗೆ. ಕೆಲವರಾದ್ರೆ ಪಾಸ್ಟರ್ ಹತ್ರನೇ ಮಾತಾಡಲ್ಲ, ಕೊನೆ ಆಶೀರ್ವಾದ ಆಗೋವರೆಗೆ ಇರ್ತಾರೆ. ಕೊನೆ ಆಶೀರ್ವಾದ ಆದ್ಮೇಲೆ ಚರ್ಚ್ ಕಾಂಪೌಂಡ್ ಅಲ್ಲಿ ಅವ್ರು ಇರಲ್ಲ, ಎದ್ದೋಡ್ಬಿಟ್ಟಿರ್ತಾರೆ. ಯಾಕೆಂತಂದ್ರೆ ವಿಶ್ ಮಾಡ್ಬೇಕಲ್ಲ, ಎಲ್ಲಾರನ್ನ ವಿಶ್ ಮಾಡ್ಬೇಕಲ್ಲ ಪಾಸ್ಟರ್ನ. ಯಾಕೆಂತಂದ್ರೆ ಸಭೆಯಲ್ಲಿ ಏನಿಲ್ಲ, ಅವರಿಗೆ ಅನ್ಯೋನ್ಯತೆ ಇಲ್ಲ, ಭೇದಾಭಿಪ್ರಾಯಗಳು, ವ್ಯಾಜ್ಯಗಳು, ಭಿನ್ನಾಭಿಪ್ರಾಯಗಳಿದಾವೆ.
ಪೌಲನ್ ಹೇಳ್ತಿದ್ದಾನೆ, ನಿಮ್ಮಲ್ಲೂ ಕೂಡ ಏನ್ ಬಂದಿದಾವೆ ಈಗ? ಭೇದಾಭಿಪ್ರಾಯಗಳು, ವ್ಯಾಜ್ಯಗಳು ನಿಮ್ಮಲ್ಲಿ ಬಂದ್ಬಿಟ್ಟಿದಾವೆ. ಈ ವ್ಯಾಜ್ಯ ನಿಮ್ಮಲ್ಲಿ ಜಾಣರು ಯಾರು ಇಲ್ವಾ? ಬುದ್ಧಿವಂತರು ಯಾರು ಇಲ್ವಾ ನಿಮ್ಮಲ್ಲಿ? ಏನ್ ಮಾಡ್ಬೇಕು ಸರ್ ಬುದ್ಧಿವಂತರು ಅಂತಂದ್ರೆ, ಬುದ್ಧಿವಂತನು ನಿಮ್ಮಲ್ಲಿ ಒಬ್ಬನಾದರೂ ಇಲ್ಲವೋ? ಸಹೋದರನು ಸಹೋದರನ ಮೇಲೆ ವ್ಯಾಜ್ಯವಾಡುವುದು ಅಲ್ಲದೆ ಇಷ್ಟಕ್ಕಿಂತ ದರಿದ್ರ ಇನ್ನೇನು ಇರಲ್ಲ ಪ್ರಿಯರೇ. ಸಹೋದರನು ವ್ಯಾಜ್ಯವಾಡುವುದು ಒಂದು ತಪ್ಪಾದರೆ, ಈ ವ್ಯಾಜ್ಯವನ್ನ ತೆಗೆದುಕೊಂಡು ಎಲ್ಲಿಡ್ತಿದ್ದಾರೆ? ಕ್ರಿಸ್ತ ನಂಬಿಕೆ ಇಲ್ಲದವರ ಕ್ರಿಸ್ತ ಭಕ್ತರಲ್ಲದವರ ಮುಂದೆ ತೆಗೆದುಕೊಂಡು ಹೋಗುವುದು ಸರಿಯೋ? ಈ ವ್ಯಾಜ್ಯ ಎಲ್ಲಿವರೆಗೂ ಹೋಗ್ಬಿಟ್ಟಿದೆ ಅಂತೆ? ಕ್ರಿಸ್ತ ನಂಬಿಕೆ, ಕ್ರಿಸ್ತ ಭಕ್ತಿ ಇಲ್ಲದೆ ಇರುವಂತ ಅನ್ಯರ ಮುಂದೆಗೆ ಹೋಗಿ ನಿಂತಿದೆ. ಸಭೆಯಲ್ಲಿ ನಡೆದಂತ ಈ ಒಂದು ವ್ಯಾಜ್ಯ ಎಲ್ಲೋಗಿ ನಿಂತಿದೆ ಪ್ರಿಯರೇ? ಅನ್ಯರ ಮುಂದೆ ಬಂದು ನಿಂತಿದೆ. ಏನಾಗುತ್ತೆ ಇವಾಗ? ಏನಾಗುತ್ತೆ? ಕ್ರಿಸ್ತನ ನಾಮ ಅವಮಾನವಾಗುವಂತದ್ದಾಗಿದೆ. ಹೌದಾ? ಕ್ರಿಸ್ತನ ನಾಮ ಅವಮಾನವಾಗುವಂತದ್ದಾಗಿದೆ. ಸರಿಯೋ? ನಿಮ್ಮಲ್ಲಿ ವ್ಯಾಜ್ಯವಾಡುವುದೇ ನೀವು ಸೋತವರೆಂಬುದಕ್ಕೆ. ನಿಮ್ಮಲ್ಲಿ ವ್ಯಾಜ್ಯವಾಡ್ತಿದ್ದೀರಾ? ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿದಾವ? ನಿಮ್ಮಲ್ಲಿ ಸಹಿಸಿಕೊಳ್ಳೋದಕ್ಕೆ, ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳೋದಕ್ಕೆ ನಿಮ್ಮಿಂದ ಆಗ್ತಿಲ್ವಾ? ನೀವು ಸೋತೋಗಿದ್ದೀರಾ ಸಭೆಯಲ್ಲಿ. ಯು ಹ್ಯಾವ್ ಲಾಸ್, ಯು ಹ್ಯಾವ್ ಲೂಸನ್. ಇದು ಕೇವಲ ಸಭೆಗೆ ಮಾತ್ರವಲ್ಲ ಪ್ರಿಯರೇ, ಕುಟುಂಬದಲ್ಲೂ ಕೂಡ. ಕುಟುಂಬಕ್ಕೂ ಕೂಡ ಪ್ರಾಮುಖ್ಯವಾದಂಥದ್ದು ಏನೋ ಗೊತ್ತಾ ಪ್ರಿಯರೇ? ಕುಟುಂಬ ನೆಮ್ಮದಿಯಾಗಿ ಹೋಗ್ಬೇಕು, ಕುಟುಂಬ ಸುಖವಾಗಿ ನೆಮ್ಮದಿಯಾಗಿ ಹೋಗ್ಬೇಕು ಅಂತಂದ್ರೆ ಕುಟುಂಬದಲ್ಲಿ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಬೇಕು ಅಷ್ಟೇ. ಅವ್ರು ಬಲಹೀನರಲ್ವಾ? ಬಲಹೀನರನ್ನೇ ನಮಗೆ ಕೊಟ್ಟಿದ್ದಾರೆ, ಏನ್ ಮಾಡಬೇಕು? ಸಹಿಸಿಕೊಳ್ಳಬೇಕು. ಅವ್ರು ಹೇಳಿದ ಮಾತು ಕೇಳಲ್ಲ, ಏನ್ ಮಾಡೋಣ? ಸಹಿಸಿಕೊಳ್ಳಬೇಕು. ಎಷ್ಟು ದಿನ? ಒಂದಿನಾನ? 2 ದಿನಾನ? 3 ದಿನಾನ? ಎಷ್ಟು ದಿನ ಅಂತಂದ್ರೆ, ಪ್ರಮಾಣ ಮಾಡುತ್ತೇವಲ್ಲ ಮದುವೆಯಲ್ಲಿ, ಏನಂತ ಪ್ರಮಾಣ ಮಾಡಿಸ್ತಾರೆ? ಕಷ್ಟದಲ್ಲಿಯೂ, ನೋವಿನಲ್ಲಿಯೂ, ಸುಖದಲ್ಲಿಯೂ ಏನೋ ಬಿಡಬಾರ್ದು. ಹೌದಾ? ಈ ಸ್ತ್ರೀಯನ್ನು ಬಿಟ್ಟು ಬೇರೆ ಸ್ತ್ರೀಯನ್ನು ನಾನು ನೋಡೋದಿಲ್ಲ ಅಂತ ಪ್ರಮಾಣ ಮಾಡ್ತೀಯಾ? ಮತ್ತೆ ಸ್ತ್ರೀ ಹತ್ರ ಒಂದು, ಈ ಪುರುಷನನ್ನು ಬಿಟ್ಟು ಬೇರೆ ಪುರುಷನ ಮೇಲೆ ನೀನು ಮನಸ್ಸಿಟ್ಕೊಳ್ಳೋದಿಲ್ಲ ಅಥವಾ ಬೇರೆಯವ್ರನ್ನ ನೋಡಲ್ಲ ಅಂತ ಪ್ರಮಾಣ ಮಾಡ್ತೀಯಾ? ಮಾಡ್ತೇನೆ. ಎಲ್ಲ ಪ್ರಮಾಣ ಮಾಡ್ತೇವೆ. ಪ್ರಮಾಣ ಮಾಡಿದ್ದ 1 ವರ್ಷಕ್ಕೆ ಮತ್ತೆ ಪ್ರಮಾಣ ಎಲ್ಲ ಪ್ರಮಾಣ ಎಲ್ಲ ಏನೂ ಇಲ್ಲ. ಯಾಕೆ ಪ್ರಮಾಣ ಆ ದಿನದಲ್ಲಿ ಮಾಡಿಸ್ತಾರೆ ಗೊತ್ತಾ ಪ್ರಿಯರೇ? ನೀನು ಎಂಥವನಾಗಿದ್ದರೂ ಕೂಡ ಈಕೆ ನಿನ್ನನ್ನು ಸಹಿಸಿಕೊಳ್ಳುತ್ತಾಳೆ. ನೀನು ಎಂಥವಳಾಗಿದ್ದರೂ ಕೂಡ ನಿನ್ನನ್ನು ಈತನು ಸಹಿಸಿಕೊಳ್ಳುತ್ತಾರೆ. ನೀನು ಆಕೆಯನ್ನು ಸಹಿಸಿಕೊಳ್ಳಬೇಕು, ಆತನು ನಿನ್ನನ್ನು ಸಹಿಸಿಕೊಳ್ತಾರೆ ಅಷ್ಟೇ. ಈ ಜೀವನದ ಯಾತ್ರೆಯಲ್ಲಿ ಯಾರು ಪರ್ಫೆಕ್ಟ್ ಅಲ್ಲ ಪ್ರಿಯರೇ. ಈ ಭೂಮಿಯ ಮೇಲೆ ಸಭೆಯಲ್ಲೇ ಆಗಲಿ, ಕುಟುಂಬದಲ್ಲೇ ಆಗಲಿ, ಎಲ್ಲೇ ಆಗಲಿ ಯಾರು ಪರಿಪೂರ್ಣರಲ್ಲ. ನಾವು ಸಹಿಸಿಕೊಳ್ಳಬೇಕು. ನನಗೆ ಇಷ್ಟ ಇಲ್ಲ ಅಂತಂದ್ರೆ ಪರಿತ್ಯಾಗವನ್ನ ಮಾಡಿ ಕಳಿಸು. ಪರಿತ್ಯಾಗ ಅಂತಂದ್ರೆ ಡಿವೋರ್ಸ್. ಕುಟುಂಬದಲ್ಲಾದ್ರೆ ಪರಿತ್ಯಾಗ, ಸಭೆಯಲ್ಲಿ ಅಂತಂದ್ರೆ ಒದ್ದೋಡ್ಸಿ. ಬೇಡ ನೀನು ಬರೋದ್ ಸಭೆಗೆ. ಯಾಕೆ ಬರ್ತೀಯ? ಯಾಕಂತಂದ್ರೆ ನಿನ್ನಿಂದ ಬೇರೆಯವ್ರು ಹಾಳಾಗೋದು ಬೇಡ. ಅದನ್ನಾದ್ರೂ ಮಾಡ್ಬೇಕು ಒಂದು, ಅಥವಾ ಸಹಿಸ್ಕೊಂಡು ಹೋಗ್ಬಿಡ್ಬೇಕು. ನೋಡಿದ್ರು ಗೊತ್ತಿಲ್ಲ. ಚಿಕ್ಕ ಮಕ್ಕಳು ತುಂಬಾ ಸತಿ ವಾಕ್ಯ ಕೇಳ್ಬೇಕಾದ್ರೆ ಕಿರ್ಚಾಡ್ತಾರೆ, ಎಗರಾಡ್ತಾರೆ. ಏನ್ ಮಾಡ್ತೀವಿ? ಯಾವಾಗ ನೀನ್ ಹೊರಗಡೆಗೆ ಅಂತ ಹೇಳ್ಬಿಟ್ಟು ತಳ್ಳಿ ಮಕ್ಕಳಾಗ್ತೀವ? ಏನ್ ಮಾಡ್ತೇವೆ? ಸೈಲೆಂಟ್ ಆಗಿರೋ, ಬಾಯಿ ಮುಚ್ತೇವೆ, ಕಣ್ಣು ಮುಚ್ತೇವೆ, ಕಣ್ಣೀರು ಒರೆಸ್ತೇವೆ, ಮಲಗಿಸ್ತೇವೆ, ಎಬ್ಬರಿಸ್ತೇವೆ, ಫೋನ್ ಕೊಡ್ತೇವೆ, ಎಲ್ಲಾ ಮಾಡ್ತಿರ್ತೇವೆ. ಯಾಕೆ ಪಾಪ ಗೊತ್ತಿಲ್ಲ ಅವನಿಗೆ. ಅವನಿಗೆ ಗೊತ್ತಿಲ್ಲ ಅನ್ನೋದು ನಮಗ್ ಗೊತ್ತು. ಅದಕ್ಕೆ ಏನ್ ಮಾಡ್ತೇವೆ? ಅವನ್ನ ಸಹಿಸ್ಕೊಳ್ತೇವೆ. ಅವನಿಗೆ ಗೊತ್ತಿಲ್ಲ ಅನ್ನುವಂಥದ್ದು ಸಭೆಗೆ ಬಂದಂತವ್ರು ಎಲ್ಲರೂ ಕೂಡ ಗೊತ್ತಿರೋರೇ ಇರೋದಿಲ್ಲ ಪ್ರಿಯರೇ, ಗೊತ್ತಿದ್ದವರು ಕೂಡ ಇರ್ತಾರೆ. ಅವಾಗಲೂ ನಾವೇನ್ ಅನ್ಕೊಳ್ಬೇಕಂತ, ಅವ್ರಿಗೆ ಗೊತ್ತಿಲ್ಲ, ಹಾಗಾಗಿ ಸಹಿಸಿಕೊಳ್ಳ. ದರಿದ್ರವಾದಂತ ವಿಚಾರವೇನೋ ಗೊತ್ತಾ ಪ್ರಿಯರೇ? ಸಭೆಯಲ್ಲಿ ನಡೆಯುವಂತ ಈ ಒಂದು ವ್ಯಾಜ್ಯ ಕ್ರಿಸ್ತ ನಂಬಿಕೆ ಇಲ್ಲದವರ ಮುಂದೆ ಹೋಗಿ ಇಟ್ಟ ತಕ್ಷಣವೇ ನಮಗೆ ಅವಮಾನ. ಕರ್ತನನ್ನ ನಂಬಿದ್ದೇವೆ ಅಂತ ಹೇಳಿಕೊಂಡು, ಕ್ರಿಸ್ತನನ್ನ ಅಂಗೀಕರಿಸಿದ್ದೇವೆ ಅಂತ ಹೇಳಿಕೊಂಡು, ನಮ್ಮ ಕುಟುಂಬದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ಈ ಒಂದು ವ್ಯಾಜ್ಯ, ಈ ಒಂದು ಪರಿಸ್ಥಿತಿಗಳು ಹೋಗ್ಬಿಟ್ಟು ಬೇರೆಯವರಿಗೆ ಗೊತ್ತಾಗುತ್ತಲ್ಲ. ಬೇರೆಯವರು ಅಂತಂದ್ರೆ ಕ್ರಿಸ್ತ ನಂಬಿಕೆ ಇಲ್ಲದಂತವರು, ಅನ್ಯರು, ದೇವರನ್ನ ಅರಿಯದಂತ
ಅವರ ಮಧ್ಯದಲ್ಲಿ ನಿಜವಾಗ್ಲೂ ನಮ್ಮ ಪರಿಸ್ಥಿತಿಗಳು ಹೋಗಿ ನಿಂತಿದ್ರೆ ಅವಮಾನ, ಸಹಿಸಿಕೊಳ್ಳೋದಕ್ಕಾಗ್ತಿಲ್ಲ, ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳೋದಕ್ಕಾಗಿಲ್ಲ ಅಂತಂದ ಮೇಲೆ ಈ ಜೀವನವನ್ನ ನಾವು ನಡೆಸೋದಕ್ಕೆ ಸಾಧ್ಯವಿಲ್ಲ ಪ್ರಿಯ. ಅದು ಕುಟುಂಬವೇ ಆಗಿರಬಹುದು, ಸಭೆಯೇ ಆಗಿರಬಹುದು. ಕುಟುಂಬ ಅನ್ನುವಂಥದ್ದು ಶಾರೀರಿಕ ಕುಟುಂಬಕ್ಕೆ ಸಂಬಂಧಪಟ್ಟದ್ದಾದರೆ, ಸಭೆ ಎನ್ನುವಂಥದ್ದು ದೇವರ ಕುಟುಂಬಕ್ಕೆ ಸಂಬಂಧಪಟ್ಟದ್ದು, ಆತ್ಮಕ್ಕೆ ಸಂಬಂಧಪಟ್ಟಂತ ಕುಟುಂಬ. ಹಾಗಾಗಿ ನೀವು ಸೋತೋಗ್ಬಿಟ್ಟಿದ್ದೀರಾ. ಪೌಲರವರು ಹೇಳ್ತಿದ್ದಾರೆ, ನೀವು ಸೋತೋಗ್ಬಿಟ್ಟಿದ್ದೀರಾ. ನಿಮ್ಮ 6ನೇ ವಚನ ಕೊನೆಯ ಆ ಒಂದು ಲೈನ್, ನಿಮ್ಮಲ್ಲಿ ವ್ಯಾಜ್ಯವಾಡುವುದೇ ನೀವು ಸೋತವರೆಂಬುದಕ್ಕೆ ಗುರುತು. ನೀವು ಸೋತೋಗ್ಬಿಟ್ಟಿದ್ದೀರಾ. ನೀವು ಸೋತಿದ್ದೀರಾ ಎನ್ನುವುದಕ್ಕೆ ಗುರುತೇನೋ ಗೊತ್ತಾ? ಏನ್ ಗೊತ್ತಾ? ನಿಮ್ಮಲ್ಲಿ ವ್ಯಾಜ್ಯವಾಡುವುದು. ವ್ಯಾಜ್ಯ ಅಂತಂದ್ರೆ ಏನೋ ಗೊತ್ತಾ? ನಾನು ಆಗ್ಲೇ ಹೇಳಿದಾಗೆ ಮಾತಿನ ಯುದ್ಧ. ಈ ಕಡೆ ಮಾತು ಸ್ಟಾರ್ಟ್ ಆಯ್ತು ಅಂತಂದ್ರೆ ಆ ಕಡೆನೂ ಕೂಡ ಮಾತು ಸ್ಟಾರ್ಟ್ ಆಯ್ತು ಅಂತಂದ್ರೆ ಇನ್ನು ಮುಗಿಯಲ್ಲ ಪ್ರಿಯರೇ. ದೇವರ ನಂಬಿಕೆಗೆ ಬಂದ ನಾವು, ಕ್ರಿಸ್ತ ನಂಬಿಕೆಗೆ ಬಂದಂತ ನಾವು ಮೆಚ್ಯೂರ್ಡ್, ನಾವು ಬುದ್ಧಿವಂತರು, ಸಂಪೂರ್ಣತೆ ಕಡೆಗೆ ನಡೆಯಬೇಕಾಗಿರುವಂತ ನಾವು ಇನ್ನೂ ಬಲಹೀನರಾಗಿ, ಇನ್ನೂ ಚಿಕ್ಕ ಮಕ್ಕಳಾಗಿ ಹಾಡಿದರೆ ನಮಗೆ ಹೊರಗಿನವರಿಗೆ ವ್ಯತ್ಯಾಸವೇನಿದೆ? ಸಭೆಯಲ್ಲಿರುವಂತ ನಮಗೆ ಸಭೆಯ ಹೊರಗಿರುವಂತವರಿಗೆ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸವಿಲ್ಲ. ನಾವು ಅವರಿಗೆ ಹೇಗಿರಬೇಕು ಅಂತ ವಾಕ್ಯ ಹೇಳುತ್ತೆ ಅಂತಂದ್ರೆ, ನೀವು ಉಪ್ಪಾಗಿರಿ, ಬೆಳಕಾಗಿರಿ, ಮಾದರಿಯಾಗಿರಿ. ಎಲ್ಲಿದೆ ಮಾದರಿ? ಎಲ್ಲಿದೆ ಉಪ್ಪು? ಎಲ್ಲಿದೆ ಬೆಳಕು ನಮ್ಮಲ್ಲಿ ಪ್ರಿಯರೇ? ನಾವಿನ್ನೂ ಅದೇ ಲೆವೆಲ್ ಅಲ್ಲಿ ಇದ್ದೇವೆ ಪ್ರಿಯರೇ. ನೋ. ಸಭೆಯಲ್ಲಿ ಬಲಹೀನರೇ ಇರಬಹುದು, ಬಲವಂತರೇ ಇರಬಹುದು, ದೊಡ್ಡವರೇ ಇರಬಹುದು, ಚಿಕ್ಕವರು, ಎಂಥವರೇ ಆಗಿರಬಹುದು, ಅವರನ್ನು ನಾವು ಸಹಿಸಿಕೊಳ್ಳಬೇಕು ಪ್ರೀತಿಯಿಂದ. ಅವರನ್ನು ನಾವು ಸಹಿಸಿಕೊಂಡೇ ಹೋಗಬೇಕು ಪ್ರೀತಿಯಿಂದ. ಯಾಕಂತಂದ್ರೆ ಅವರು ಗೊತ್ತಿದ್ದೋ ಗೊತ್ತಿಲ್ದಿರನೋ ಏನೋ ಮಾಡ್ತಿದ್ದಾರೆ. ದೇವರೇ ನೀನು ನೋಡ್ಕೊ. ಯಾಕಂತಂದ್ರೆ ಪ್ರಿಯರೇ, ಸಭೆ ಎನ್ನುವಂಥದ್ದು ಒಬ್ಬರಿಂದಲೇ ಕಟ್ಟಲ್ಪಡುವಂಥದ್ದಲ್ಲ. ಸಭೆ ಅಂತಂದ್ರೆ ಒಬ್ಬರಿದ್ರೇನೆ ಸಭೆ ಅಲ್ಲ ಪ್ರಿಯರೇ. ಸಭೆ ಅನ್ನುವಂಥದ್ದು ಅನೇಕ ಅಂಗಗಳ ಜೋಡಿಸ್ಕೊಂಡಿರುವಂಥದ್ದು ಸಭೆ. ಒಂದು ಸಭೆ ಇತ್ತು ಪ್ರಿಯರೇ, ಹಳೆ ಸಭೆ. ಆ ಸಭೆಯಲ್ಲಿ ಅಷ್ಟುವರೆಗೂ ಇತ್ತು, ಹೆಚ್ಚು ಕಡಿಮೆಗಳು, ಎದ್ದು ಬೀಳುವಂಥದ್ದು, ಹಳ್ಳದಿನ್ನೆಗಳು ಇತ್ತು. ಆದ್ರೆ ಆ ಸಭೆಗೆ ಒಬ್ರು ಹೊಸ ಎಂಟ್ರಿ ಕೊಟ್ರು. ಚರ್ಚ್ಗೆ ಹೊಸೊಬ್ರು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಒಬ್ರು ಹೊಸ ಎಂಟ್ರಿ ಕೊಟ್ರು. ಅವ್ರು ಕೊಟ್ಟಾಗಿಂದ ಸಭೆಯಿಂದ ಒಬ್ಬೊಬ್ರು ಬಿಟ್ಟೋಗೋದು. ಯಾಕೆ ಬಿಟ್ಟೋಗ್ತಿದ್ದೀರಾ ಅಂತ ಬಿಟ್ಟೋದ್ಮೇಲೆ ಕೇಳಿದ್ರೆ, ಅವ್ರು ಬಂದ್ರಲ್ಲ, ಅವರಿಂದ ಬಿಟ್ಟೋಗ. ಅವ್ರು ಬಂದ್ರಲ್ಲ, ಟೋಟಲ್ ಚರ್ಚೆ ಖಾಲಿ. 50 ಜನ ಕೂಡ್ಬೇಕಾರಂತ ಚೆಕ್ತಲ್ಲಿ 10 ಜನ ಕೂಡ್ತಿದ್ದಾರೆ. ಎಲ್ಲೋದ್ರು ಮಿಕ್ಕಿದ 40 ಜನ ಅಂತಂದ್ರೆ ಇವ್ರನ್ನ ತೋರ್ಸ್ಕೊಂಡು ಅವ್ರು ಹೋದ್ರು, ಬೇರೆ ಚರ್ಚ್ಗಳಿಗೆ ಹೋದ್ರು. ನಾವಿಲ್ಲಿ ಇರಕ್ಕಾಗಲ್ಲ, ಅವ್ರನ್ನ ನೋಡಿ ಇರಕ್ಕಾಗಲ್ಲ. ಇವಾಗ ಅವ್ರನ್ನ ನೋಡಿ ಇರಕ್ಕಾಗಲ್ಲ ಅಂತಂದಾಗ 2 ಕೆಲಸಗಳನ್ನ ನಾವು ಮಾಡಬಹುದು. 1, ನಾನು ಆಗ್ಲೇ ಹೇಳ್ದಂಗೆ, ಈ ಗುಂಪಲ್ಲಿ ನೀನು ಸೆಟ್ ಆಗಲ್ಲ, ನಿನ್ನಿಂದ ತುಂಬಾ ಜನ ಹಾಳಾಗ್ತಿದ್ದಾರೆ, ತಗೊಂಡೋಗ್ಬಿಟ್ಟು ಅವ್ರನ್ನ. ಇದು 1. ಇದು ತುಂಬಾ ಶ್ರೇಷ್ಠಕರವಾದದ್ದು. ಸ್ವಲ್ಪ ಕಷ್ಟ ಆಗಿರುತ್ತೆ, ಬಟ್ ತುಂಬಾ ಶ್ರೇಷ್ಠಕರವಾದಂತ ಒಳ್ಳೆ ನಿರ್ಣಯ ಇದು. ಅದಾಗಲ್ವಾ? ಅದ್ ಮಾಡ್ಲಿಕ್ಕಾಗಲ್ವಾ? 2ನೇದು ಸಹಿಸ್ಕೊಂಡು. ಯಾಕಂತಂದ್ರೆ ಸಭೆಗೆ ನಾವು ಯಾಕೆ ಬರ್ತಿದ್ದೇವೆ? ದೇವ್ರನ್ನ ನೋಡ್ಕೊಂಡು ಬರ್ತಿದ್ದೇವ? ಅಲ್ಲಂತಂದ್ರೆ ಸಭೆಯಲ್ಲಿರುವಂತವ್ರನ್ನ ನೋಡ್ಕೊಂಡು ನಾವು ಬರ್ತಿದ್ದೇವ? ಮತ್ತೆ ದೇವ್ರನ್ನ ನೋಡ್ಕೊಂಡು ಬರ್ತಿರುವಂತ ನಿನಗೆ ಇವ್ರು ಯಾಕೆ ಕಾಣಿಸ್ತಿದ್ದಾರೆ? ಇವ್ರು ಕಾಣಿಸ್ಬಾರ್ದು. ನಿನ್ ದೇವ್ರ ಬೇಕಾ? ದೇವ್ರ ವಾಕ್ಯ ಬೇಕಾ? ಬಾ ಕೇಳು, ದೇವ್ರು ಏನ್ ಹೇಳ್ತಿದ್ದಾರೆ ಅದನ್ನ ನೀವು ಕೇಳಿ, ಅದನ್ನ ಮಾತ್ರ ಕೇಳಿಸ್ಕೊಂಡು ಹೋಗಿ. ಈ ಒಂದು ದರಿದ್ರದಲ್ಲಿ ಈ ಕೆಸರಲ್ಲಿ ನೀವು ಕಾಲಿಡಕ್ ಹೋಗ್ಬೇಡಿ. ಇದು ದರಿದ್ರ, ಇದು ಕೆಸರು. ನಿಮ್ಗೇನ್ ಬೇಕು? ವಾಕ್ಯನ. ವಾಕ್ಯ ಹೇಳ್ತಿರುವಂತವ್ರಂತವರು ಅವರ ಪರ್ಸನಲ್ ಲೈಫ್ ಹೇಗಿದೆ, ಅವರ ವೈಯಕ್ತಿಕವಾದಂತ ಜೀವನ ಹೇಗಿದೆ, ಅವರ ಬಿಸ್ನೆಸ್ ಹೇಗಿದೆ, ಇದೆಲ್ಲ ನಿಮ್ ಕೆಲಸ ಅಲ್ಲ. ಶಾಸ್ತ್ರಿಗಳು ಫರಿಸಾಯರು ಒಳ್ಳೆಯವರ ಕೆಟ್ಟವರ ಸರ್? ಶಾಸ್ತ್ರಿಗಳು ಫರಿಸಾಯರು ಒಳ್ಳೆಯವರ ಕೆಟ್ಟವರ?
ಕೆಟ್ಟವರು. ಮತ್ತೆ ಶಾಸ್ತ್ರಿಗಳು, ಈ ಪ್ರಶ್ನೆ ಇನ್ನು ಸುಲಭ ಮಾಡ್ತೇನೆ ನಿಮ್ಗೆ. ಶಾಸ್ತ್ರಿಗಳು ಫರಿಸಾಯರು ವಾಕ್ಯದ ವಿಚಾರದಲ್ಲಿ, ವಾಕ್ಯ ಬೇಡ, ಧರ್ಮಶಾಸ್ತ್ರದ ವಿಚಾರದಲ್ಲಿ, ಧರ್ಮಶಾಸ್ತ್ರವನ್ನ ಪ್ರಕಟಿಸುವುದರ ವಿಚಾರದಲ್ಲಿ ಒಳ್ಳೆಯವರ ಕೆಟ್ಟವರ? ಮತ್ತೆ ಕೇಳ್ತೇನೆ. ಶಾಸ್ತ್ರಿಗಳು ಫರಿಸಾಯರು ಯೆಹೋವನ ಧರ್ಮಶಾಸ್ತ್ರವನ್ನು ಪ್ರಕಟಿಸುವುದರ ವಿಚಾರದಲ್ಲಿ, ಪ್ರಬೋಧಿಸುವುದರ ವಿಚಾರದಲ್ಲಿ ಒಳ್ಳೆಯವರ ಕೆಟ್ಟವರ? ಒಳ್ಳೆಯವರ ಕೆಟ್ಟವರ? ಮತ್ತೆ ಇದು ಸೈಡ್ ಗಿಡನ. ಶಾಸ್ತ್ರಿಗಳು ಫರಿಸಾಯರು ಅವರ ಪರ್ಸನಲ್ ಲೈಫ್ ಅಲ್ಲಿ, ಅಂತಂದ್ರೆ ಧರ್ಮಶಾಸ್ತ್ರವನ್ನ ಪಕ್ಕಕ್ಕಿಟ್ರೆ ಧರ್ಮಶಾಸ್ತ್ರವನ್ನು ಬಿಟ್ಟು ಬದುಕುವಂತವರ ಜೀವನದಲ್ಲಿ ಒಳ್ಳೆಯವರ ಕೆಟ್ಟವರ? ಕೆಟ್ಟವರ? ಕೆಟ್ಟವರು. ಶಾಸ್ತ್ರಿಗಳು ಫರಿಸಾಯರು ಧರ್ಮಶಾಸ್ತ್ರವನ್ನ ಪ್ರಕಟಿಸುವುದರ ವಿಚಾರದಲ್ಲಿ ಒಳ್ಳೆಯವರು. ಯಾಕಂತಂದ್ರೆ ಅವರು ಧರ್ಮಶಾಸ್ತ್ರದಲ್ಲಿರುವಂತದ್ದನ್ನೇ ಬೋಧಿಸ್ತಿದ್ದಾರೆ. ಆದ್ರೆ ಧರ್ಮಶಾಸ್ತ್ರವನ್ನ ಅಡ್ಡ ಇಟ್ಕೊಂಡು ಅವರ ಪರ್ಸನಲ್ ಜೀವನ ಹಾಳು ಮಾಡ್ಕೊಳ್ತಿದ್ದಾರೆ. ಅವರ ವೈಯಕ್ತಿಕವಾದಂತ ಜೀವನ ಹಾಳಾಗ್ತಿದೆ. ಶಿಷ್ಯರು ಬಂದು ಕೇಳ್ತಾರೆ, ಏನ್ ಮಾಡ್ಬೇಕು ಸ್ವಾಮಿ ಅಂದಾಗ ಯೇಸು ಸ್ವಾಮಿ ಹೇಳ್ತಾರೆ, ಅವ್ರು ಹೇಳೋದನ್ನ ನೀವು ಮಾಡಿ. ಹೌದಾ? ಅವ್ರು ಹೇಳೋದನ್ನ ನೀವು ಮಾಡಿ. ಮತ್ತಾಯ ಬರೆದಂತ ಸುವಾರ್ತೆ 23ನೇ ಅಧ್ಯಾಯ 3ನೇ ವಚನ ಓದಿ. ಆದುದರಿಂದ ಮತ್ತಾಯ ಬರೆದಂತ ಸುವಾರ್ತೆ 23ನೇ ಅಧ್ಯಾಯದ 3ನೇ ವಚನ. ಆದುದರಿಂದ ಇಲ್ಲಿರೋರು ಓದ್ತಾರೆ. 23ನೇ ಅಧ್ಯಾಯ 3ನೇ ವಚನ. ಆದುದರಿಂದ ಅವರು ನಿಮಗೆ ಹೇಳುತ್ತಾರೋ, ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ, ಕಾಪಾಡಿಕೊಳ್ಳಿರಿ. ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡ್ರಿ. ಅವ್ರು ಏನ್ ಹೇಳ್ತಾರಲ್ಲ ಕೇಳಿರಿ, ಕಾಪಾಡಿಕೊಳ್ಳಿರಿ. ಆದರೆ ಒಂದು ಕಂಡೀಷನ್, ನಿಮಗೆ ಒಂದು ಕಾಷನ್, ಎಚ್ಚರಿಕೆ ಏನಂತಂದ್ರೆ ಅವರ ನಡತೆಯ ಪ್ರಕಾರ ನೀವು. ಯಾವಾಗ್ಲೂ ಕೂಡ ಪ್ರಿಯರೇ, ವಾಕ್ಯ ಹೇಳುತ್ತಿರುವಂತವರನ್ನ ನಾವು ಯಾವತ್ತೂ ನೋಡಬಾರ್ದು. ಅವರ ವಾಕ್ಯ ನಮ್ಗೆ ಇಷ್ಟ ಆಯ್ತಾ, ವಾಕ್ಯವನ್ನು ಮಾತ್ರ ಇಷ್ಟಪಡಬೇಕು. ಯಾವತ್ತೂ ಅರ್ಥ ಮಾಡ್ಕೊಳ್ಳಿ. ಇಲ್ಲೇ ಅಂತಲ್ಲ, ಎಲ್ಲಿಗಾದ್ರೂ ನೀವು ಹೋಗಿ ವಾಕ್ಯವನ್ನು ಮಾತ್ರ ನಾವು ಕೇಳಬೇಕು, ವಾಕ್ಯವನ್ನು ಮಾತ್ರ ನಾವು ಪ್ರೀತಿಸಬೇಕು. ಅವರು ಇನ್ನೂ ಅವರ ವೈಯಕ್ತಿಕವಾದಂತ ಜೀವನದಲ್ಲಿ ನಿಜವಾಗ್ಲೂ ಆತ್ಮೀಯವಾಗಿದ್ದಾರೆ, ಅವರನ್ನ ನಾವು ಅಭಿನಂದಿಸಬೇಕು, ಅವರನ್ನ ನಾವು ಗೌರವವನ್ನು ಸಲ್ಲಿಸಬೇಕು. ಆದರೆ ಅವರ ವಾಕ್ಯದ ಜೀವನಕ್ಕೂ ವೈಯಕ್ತಿಕ ಜೀವನಕ್ಕೂ ವ್ಯತ್ಯಾಸವಿದೆ. ಅದು ವಾಕ್ಯ ಒಂಥರ ಹೇಳ್ತಾರೆ, ಅವ್ರ ಜೀವನನೇ ಬೇರೆ ತರ ಇದೆ ಅಂತಂದ್ರೆ ಅವರು ವಾಕ್ಯ ಸರಿಯಾಗಿ ಹೇಳ್ತಿದ್ರೆ ಆ ವಾಕ್ಯಕ್ಕೆ ಮರ್ಯಾದೆ ಕೊಡಬೇಕಷ್ಟೇ ಬಿಟ್ಟು ಅವರ ವೈಯಕ್ತಿಕ ಜೀವನವನ್ನು ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ, ಅವರ ವೈಯಕ್ತಿಕ ಜೀವನ ನಿಮಗ್ ಬೇಡ. ಶಾಸ್ತ್ರಿಗಳು ಫರಿಸಾಯರು ಕೆಟ್ಟವರೇ, ಅದೇ ಅವರ ಬಾಯಿಂದ ಬರ್ತಿರುವಂತ ಮಾತುಗಳು, ಧರ್ಮಶಾಸ್ತ್ರವು ಮಾತ್ರ ಒಳ್ಳೆಯದು. ಅದಕ್ಕೆ ಗೌರವವನ್ನು ಸಲ್ಲಿಸಿ ಅದನ್ನ ಕಾಪಾಡಿಕೊಳ್ಳಿರಿ ಹೇಳಿದಾರ. ಅದನ್ನ ಕೇಳಿರಿ, ಕಾಪಾಡಿಕೊಳ್ಳಿರಿ. ಆದ್ರೆ ಅವರ ನಡತೆಯಂತೆ ಮಾತ್ರ ನೀವು. ಹಾಗಾಗಿ ಪ್ರಿಯರೇ, ಸಭೆಗೆ ಬರುವಂತ ನಾವು ತೆಗೆದುಕೊಳ್ಳಬೇಕಾದಂತ ಕೆಲವು ಚಿಕ್ಕ ಚಿಕ್ಕ ಪ್ರಿಕಾಷನ್ಸ್ ಅಂತಂದ್ರೆ ಮುನ್ನೆಚ್ಚರಿಕೆಗಳು, ಅಥವಾ ಮೊದಲು ತೆಗೆದುಕೊಳ್ಳಬೇಕಾದಂತ ಜಾಗೃತೆಗಳು. ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂದ್ರೆ ಏಟಾದ್ಮೇಲೆ ಹೆಂಗೋ ನಾವು ಗಾಯಕ್ಕೆ ವಾಸಿ ಮಾಡ್ಕೊಳ್ಳೋದಕ್ಕೆ ಟ್ಯಾಬ್ಲೆಟ್, ಆಯಿಂಟ್ಮೆಂಟ್, ಬ್ಯಾಂಡೇಜ್ ಗಳೆಲ್ಲ ಹಾಕತ್ತೀವಿ. ಗಾಯನೇ ಆಗ್ದಿರ ಏನೋ ಒಂದು ಅದಕ್ಕೆ ಪ್ರೊಟೆಕ್ಷನ್ ಹಾಕೊಂಡಿದ್ರೆ ಗಾಯ ಆಗ್ತಿರ್ಲಿಲ್ವಲ್ಲ. ಅದಕ್ಕೆ ಹೆಲ್ಮೆಟ್ ಹಾಕೊಳ್ಳಿ ಅಂತಾರೆ, ನಾವ್ ಹಾಕೊಳ್ಳಲ್ಲ. ಹೆಲ್ಮೆಟ್ ಹಾಕೊಂಡಿಲ್ಲ ಅಂತಂದ್ರೆ ತಲೆ ಹೊಡೆದೈತೆ ಅಂತಂದ್ರೆ ಸುಮ್ಮನೆನಾ? ಅದು ವಾಸಿ ಆಗುತ್ತೆ. ಅದು ವಾಸಿಯಾಗಿ ನಾವು ಸೆಟ್ ಆಗಿ ನಮಗೆಲ್ಲಾ ಜ್ಞಾಪಕಗಳೆಲ್ಲ ಬರೋ ಅಷ್ಟರಲ್ಲಿ 5-6 ವರ್ಷ ಆಗ್ಬಿಟ್ಟಿರುತ್ತೆ. 5-6 ವರ್ಷ ವೇಸ್ಟ್. ಅದಕ್ಕೆ ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಹಾಗಾಗಿ ಸಭೆಗೆ ಬರ್ತಿದ್ದೇವೆ ಒಳ್ಳೇದೇ, ವಾಕ್ಯ ಕೇಳ್ತಿದ್ದೇವೆ ಇನ್ನೂ ಒಳ್ಳೇದೇ. ಸಭೆಗೆ ಬರ್ತಿರುವಂತ ನಾವು, ವಾಕ್ಯವನ್ನ ಕೇಳುತ್ತಿರುವಂತ ನಾವು ತೆಗೆದುಕೊಳ್ಳಬೇಕಾದಂತ ಪ್ರಿಕಾಷನ್ಸ್ ಏನು ಗೊತ್ತಾ ಪ್ರಿಯರೇ? ಸಹಿಸಿಕೊಳ್ಳಿರಿ, ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ.
ನಮಗೆ ಸಹಿಸಿಕೊಳ್ಳುವುದಕ್ಕಾಗಿಲ್ಲ ಅಂತಂದ್ರೆ ಪ್ರೇರೆ ನೆನ್ಪಿಟ್ಕೊಳ್ಳಿ, ನಮಗೆ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳುವುದಕ್ಕೆ ಆಗಿಲ್ಲ ಅಂತಂದ್ರೆ ಪ್ರೇರೆ ಸಭೆಯಲ್ಲಿ ನಾವು ಇರಲಿಕ್ಕೆ ಆಗಲ್ಲ. ಎಲ್ಲೇ ಹೋಗಿ ಪ್ರಪಂಚದಲ್ಲಿ ಯಾವ ಚರ್ಚ್ಗಾದ್ರೂ ನೀವು ಹೋಗಿ ಸಹಿಸಿಕೊಳ್ಳಿಕ್ಕೆ ಆಗಿಲ್ಲ ಅಂತಂದ್ರೆ ನಾವು ಇರಲಿಕ್ಕೆ ಆಗಲ್ಲ. ಅಥವಾ ನಮ್ಮ ಕುಟುಂಬದಲ್ಲಿ ನಾವು ಸಹಿಸಿಕೊಳ್ಳಿಕ್ಕೆ ಆಗಿಲ್ಲ ಅಂತಂದ್ರೆ ಕುಟುಂಬದಲ್ಲೂ ಕೂಡ ನಾವು ಇರಲಿಕ್ಕೆ ಆಗಲ್ಲ. ಸಹಿಸ್ಕೊಳ್ಬೇಕು, ಏನ್ ಮಾಡಕ್ ಸಹಿಸ್ಕೊಳ್ಬೇಕಷ್ಟೇ, ಸಹಿಸ್ಕೊಳ್ಬೇಕು, ಏನು ಮಾಡಕ್ಕಾಗಲ್ಲ, ಸಹಿಸ್ಕೊಳ್ಬೇಕು. ಸಹಿಸಿಕೊಳ್ಳಬೇಕೆನ್ನುವಂಥದ್ದು ನಮ್ಮ ಕ್ರಿಸ್ತಿಯ ಧರ್ಮ. ಪ್ರೀತಿ ನಮ್ಮಲ್ಲಿದ್ರೆ ಏನ್ ಮಾಡ್ತೇವೆ ಅಂತ ನಾವು ಪ್ರೇಮ ಅನ್ನಿಟಿನಿ ಸಹಿಂಚುನು 13ನೇ ಅಧ್ಯಾಯ 2ನೇ ವಚನ ಕೊರಿಂಥದವರಿಗೆ ಬರೆದಂತ ಮೊದಲನೇ 13ನೇ ಅಧ್ಯಾಯ 2ನೇ ವಚನ. 13ನೇ ಅಧ್ಯಾಯ 4ನೇ ವಚನ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದೂ ಇಲ್ಲ, ಮರ್ಯಾದೆ ಕೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನೂ ನಂಬುತ್ತದೆ, ಎಲ್ಲವನ್ನೂ ನಿರೀಕ್ಷಿಸುತ್ತದೆ, ಎಲ್ಲವನ್ನು ಏನ್ ಮಾಡುತ್ತಂತೆ ಸಹಿಸಿಕೊಳ್ಳುತ್ತೆ. ಯಾಕೆಂತಂದ್ರೆ ನಮ್ಮಲ್ಲಿ ಏನಿದೆ ಪ್ರೀತಿ. ಹಾಗಾಗಿ ಪ್ರಿಯ ಕ್ರೈಸ್ತರೇ, ಪ್ರಿಯ ಸಭೆಯೇ, ಪ್ರೀತಿಯಿಂದ ದೇವರ ವಾಕ್ಯ ನಮಗೆ ಬೋಧಿಸುತ್ತಿರುವಂತಹ ಹಿತೋಪದೇಶವೇನಂತಂದ್ರೆ, ಸಭೆಗೆ ಬರ್ತಿದ್ದೀರಾ ಒಳ್ಳೆಯದು, ವಾಕ್ಯವನ್ನು ಕೇಳ್ತಿದ್ದೀರಾ ಒಳ್ಳೆಯದು, ಹಾಗಂತೇಳಿ ಸಭೆಯಲ್ಲಿರುವಂತ ಇತರರನ್ನ ನೋಡಿ ನಿಮ್ಮ ಆತ್ಮೀಯ ಜೀವನವನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸಹಿಸಿಕೊಳ್ಳ್ರಿ. ನಾನು ಬಲಹೀನನೇ, ನನ್ನನ್ನು ಸಹಿಸಿಕೊಳ್ಳ್ರಿ. ನಾನು ಕೆಲವು ವಿಷಯಗಳಲ್ಲಿ, ಅನೇಕ ವಿಷಯಗಳಲ್ಲಿ ನಾನು ಬಿದ್ದಿರಬಹುದು. ಸಭೆಯಾಗಿ ನಾವೊಬ್ಬರ ಕೈಯನ್ನು ಒಬ್ಬರ ಮೇಲೆತ್ತಿ ನಿಲ್ಲಿಸಬೇಕು, ಸಹಿಸಿಕೊಳ್ಳಬೇಕು, ಪ್ರೀತಿಸಬೇಕು. ಯಾವತ್ತಿಗೂ ಕೂಡ ಪ್ರೇರೆ ಮೊದಲನೇ ವಿಚಾರ ಏನೋ ಗೊತ್ತಾ? ಸಹಿಸಿಕೊಳ್ಳಬೇಕು, ಮೊದಲನೆಯದು. 2ನೇ ವಿಚಾರ ಏನೋ ಗೊತ್ತಾ ಪ್ರೇರೆ? ವಾಕ್ಯ ಹೇಳುತ್ತಿರುವಂತವ್ರನ್ನ ಯಾವತ್ತು ನೀವು ನೋಡಕ್ ವಾಕ್ಯ ಹೇಳುತ್ತಿರುವಂತವ್ರನ್ನ ಯಾವತ್ತು ನೀವು ನೋಡಕ್ ಹೋಗ್ಬೇಡಿ ಪ್ರೇರೆ. ಯಾಕಂತಂದ್ರೆ ತೆಲುಗಲ್ಲಿ ದೂರಪು ಕೊಂಡಲು ನುಣುಪು ಅಂತ. ಅಂದ್ರೆ ದೂರವಾಗಿದ್ದಾಗ ಬೆಟ್ಟ ಹೆಂಗಿರುತ್ತೆ ಅಂದ್ರೆ ಹಿಂಗೆ ಇರುತ್ತೆ, ಸ್ಕೇಲ್ ಹಾಕಿಟ್ಟಂಗೆ ಹಿಂಗಿರುತ್ತೆ, ಹೌದಾ? ಹಿಂಗೆ ಕೋನ್ ಶೇಪ್ ಅಲ್ಲಿ ಇರುತ್ತೆ. ಹತ್ರ ಹೋಗ್ತಿದ್ದಂಗೆ ಬಂಡೆಗಳು ಕಾಣಿಸ್ತವೆ. ಇನ್ನೂ ಹತ್ರ ಹೋಗ್ತಿದ್ದಂಗೆ ಹಳ್ಳಗಳು, ದಿನ್ನೆಗಳು, ಕಲ್ಲುಗಳು, ಬಂಡೆಗಳು. ಹಿಂಗಿತ್ತಲ್ಲಪ್ಪ ಸ್ಟ್ರೈಟ್ ಆಗಿ ದೂರದಿಂದ ಅಂತಂದ್ರೆ ದೂರದಿಂದ ಸ್ಟ್ರೈಟ್ ಆಗಿ ಐತೆ. ಹತ್ರ ಹೋಗು, ಹಳ್ಳಗಳು, ದಿನ್ನೆಗಳು. ಯಾಕಂತಂದ್ರೆ ಅದು ಬೆಟ್ಟ. ಅದ್ರ ಸಹಜವಾದಂತ ಲಕ್ಷಣ ಅದು. ಯಾವ ಬೆಟ್ಟನೂ ಕೂಡ ಸ್ಟ್ರೈಟ್ ಆಗಿ ಹಿಂಗೆ ಇರಲ್ಲ ಬೇರೆ. ಸ್ಟ್ರೈಟ್ ಆಗಿ ಹಿಂಗೆ ಇದ್ರೆ ಅಲ್ಲಿಂದ ಅಲ್ಲಿ ಸ್ಟಾರ್ಟ್ ಮಾಡಿದವನು ಡೈರೆಕ್ಟ್ 2 ಸೆಕೆಂಡ್ ಕೆಳಗಡೆ ಲ್ಯಾಂಡ್ ಆಗಿರ್ತಾನೆ. ಯಾವತ್ತೂ ಈ ತರ ಇರಲ್ಲ. ನಮ್ಮ ವಾಕ್ಯ ಹೇಳುವಂತವ್ರು ಕೂಡ ಅಷ್ಟೇ ಪ್ರಿಯರೇ. ನೋಡೋದಕ್ಕೆ ಚೆನ್ನಾಗೇ ಇರ್ತಾರೆ, ಅವ್ರ ವಾಕ್ಯಗಳು ಅದ್ಭುತವಾಗೇ ಇರ್ತವೆ. ಅದ್ಭುತವಾಗಿದೆ ಅಂತ ಹೇಳ್ಕೊಂಡು ಇಲ್ಲಿವರೆಗೂ ನೋಡಿದ್ರೆ ತುಂಬಾ ಚೆನ್ನಾಗೇ ಇರುತ್ತೆ. ಹತ್ರ ಹೋಗ್ಬೇಕು ಅಂತ ಅನ್ಕೊಂಡ್ವಾ, ಹತ್ರ ಹೋಗ್ತಿದ್ದಂಗೆ ನಮ್ಗೆ ಅರ್ಥ ಆಗ್ತಿರತ್ತೆ, ಏನೋ ಹೊಡಿತಿದ್ಯಲ್ಲ ಅಂತ, ಏನೋ ನೆಗೆಟಿವಿಟಿ ಬರ್ತಿದ್ಯಲ್ಲ ಅಂತ. ಇನ್ನು ಹತ್ರ ಹೋಗಿ ನೋಡಿದ ತಕ್ಷಣ ಈ ತರ ಇರುತ್ತೆ ಅಂತ ನಾನು ಅನ್ಕೊಂಡೇ ಇಲ್ಲ. ಅವರ ವೈಯಕ್ತಿಕವಾದಂತ ಜೀವನದ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ತೋರ್ಸೋದಕ್ಕೆ ಹೋಗ್ಬೇಡಿ. ಯಾರೇ ಆಗಿರಲಿ, ನಿಂತ್ಕೊಂಡು ಹೇಳುವಂತವರ ಪರ್ಸನಲ್ ಲೈಫ್ನ ಹತ್ತಿರದಿಂದ ನೋಡೋದಕ್ಕೆ ಹೋಗ್ಬೇಡಿ. ಯಾಕೆಂತಂದ್ರೆ ಎಲ್ಲಾರ ಮನೆ ದೋಸೆ. ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತೇವೆ, ಇವ್ರ ಮನೇಲಿ ದೋಸೆ ತೂತಿರಲ್ವೇನೋ ಅಂತ. ನಿಜಕ್ಕೂ ನೋಡಿದ್ರೆ ಅವ್ರ ಮನೇಲೆ ತೂತು ನಮ್ ತೂತುಗಳಿಗಿಂತ ಅವ್ರದೇ ಜಾಸ್ತಿ ಇರುತ್ತೆ. ಅದು ನೋಡಿದ ತಕ್ಷಣ ನಾವು ಬೇಜಾರಾಗ್ಬಿಡ್ತೇವೆ, ಅಯ್ಯೋ ಏನಿದೆ ಹಿಂಗಿದೆ ಅಂತ. ವಾಕ್ಯ ಹೇಳ್ತಿದಾರ, ವಾಕ್ಯಕ್ಕೆ ಮಾನವನ್ನ ಕೊಡಿ, ವಾಕ್ಯವನ್ನ ಗೌರವಿಸಿ, ವಾಕ್ಯಕ್ಕೆ ಮಹಿಮೆಯನ್ನ ತರಿ. ಅಷ್ಟೇ ಬಿಟ್ಟು ಅವ್ರ ಪರ್ಸನಲ್ ಲೈಫ್ ನ ನೋಡೋದಕ್ಕೆ ಯಾವತ್ತು ಹೋಗ್ಬೇಡಿ. ಯಾಕಂತಂದ್ರೆ ಅವ್ರ ಪರ್ಸನಲ್ ಲೈಫ್ ನೋಡಿದ ತಕ್ಷಣ ನಮಗ್ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ, ನಾವ್ ಹಾಳಾಗ್ಬಿಡ್ತೇವೆ.
ನಾನು ಅನ್ಕೊಂಡಿರ್ಲಿಲ್ವಲ್ಲ ಹಿಂಗಿರುತ್ತೆ ಅಂತ. ಹಿಂಗೆ ಯಾಕಾಯ್ತು, ಅವ್ರು ಹಿಂಗಿರಬಾರ್ದಲ್ಲ, ವಾಕ್ಯ ಹಿಂಗೆ ಹೇಳ್ತಿದ್ಯಲ್ಲ, ಹಿಂಗಿರಬಾರ್ದಲ್ಲ, ಈ ತರ ಎಲ್ಲ ನಮಗ್ ತಲೆಯಲ್ಲಿ ಏನಂತಾರೆ ಹುಳಗಳು ಸ್ಟಾರ್ಟ್ ಆಗ್ತವೆ. ಯಾಕೆ ಹುಳ ಬಿಟ್ಕೊಳ್ಳೋದ, ಎಲ್ಲಾ ಗೊತ್ತಲ್ಲ ಇವ್ರಿಗೆ, ಯಾಕೆ ಈ ತರ ಮಾಡ್ತಾರೆ, ಯಾಕೆ ನೋಡಕ್ ಹೇಳಿದ್ರು, ಯಾರು ಹೋಗಕ್ ಹೇಳಿದ್ರು, ಹೋಗ್ಬೇಡಿ. ಯಾವತ್ತಿಗೂ ಕೂಡ ಪ್ರೇರೆ ನಮ್ಮ ಲಿಮಿಟ್ ಅಲ್ಲಿ ನಾವಿರ್ಬೇಕು. ನಮ್ಮ ಲಿಮಿಟ್ ಕ್ರಾಸ್ ಮಾಡಿ ಹೋದ್ವಾ ಅದು ನಮಗೆ ಡೇಂಜರ್. ಹಾಗಾಗಿ ನಮ್ದು ಎಷ್ಟು ರೇಡಿಯಸ್ ಇದೆ ಅಷ್ಟೇ ರೇಡಿಯಸ್ ಬಿಟ್ಟು ಒಳಗೋದ್ವಾ ಹೊರಗೋದ್ವಾ ನಮಗೆ ಅಪಾಯ. ಹಾಗಾಗಿ ಒಂದು, ಸಭೆಯಲ್ಲಿ ನಾವು ಸಹಿಸಿಕೊಳ್ಳಬೇಕು. ಎರಡು, ಉಪದೇಶಕರನ್ನ ಬೋಧಕರನ್ನ ಸನ್ಮಾನಿಸಬೇಕು. ಯಾವ ವಿಷಯದಲ್ಲಿ? ವಾಕ್ಯದ ವಿಚಾರದಲ್ಲಿ ಮಾತ್ರ. ವಾಕ್ಯವನ್ನು ಬಿಟ್ಟು ಅವರ ವೈಯಕ್ತಿಕವಾದಂತ ಜೀವನ ನಿಜವಾಗ್ಲೂ ಚೆನ್ನಾಗಿದ್ರೆ, ನಿಜವಾಗ್ಲೂ ಭಯಭಕ್ತಿಯಲ್ಲಿದ್ರೆ ಅವರನ್ನ ಗೌರವಿಸಬೇಕು, ಅವರನ್ನ ಸನ್ಮಾನಿಸಬೇಕು. ಅದು 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 ನ್ಯಾಯ. ಅವರ ವೈಯಕ್ತಿಕವಾದಂತ ಜೀವನ ಚೆನ್ನಾಗಿಲ್ವಾ, ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತಂದ್ರೆ ನಿಮಗೆ ಯಾಕೆ ಸರ್? ಅವ್ರು ಬೇಕಾ, ವಾಕ್ಯ ಬೇಕಾ? ವಾಕ್ಯ ಬೇಕಂತಂದ್ಮೇಲೆ ವಾಕ್ಯ ಎಲ್ಲ ನೋಡಿ, ಅವ್ರನ್ನ ಯಾಕೆ ನೋಡ್ತೀರಾ? ಬೇಡ. ಇದು ಏನೋ ಗೊತ್ತಾ ಪ್ರಿಯರೇ, ಪ್ರಿಕಾಷನ್ಸ್. ಹಾಗಾಗಿ ಈ ಪ್ರಿಕಾಷನ್ಸ್ ನಮ್ಮ ಹತ್ರ ಇದ್ವಾ, ಕ್ಯೂರ್ ಮಾಡ್ಕೊಳ್ಬೇಕಾರಂತ ಅವಶ್ಯಕತೆ ನಮಗೆ ಇರಲ್ಲ. ಹಾಗಾಗಿ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಾವು ಜೀವಿಸೋಣ. ಕರ್ತನ ನಂಬಿಕೆಯಲ್ಲಿರುವಂತ ಅನೇಕರನ್ನು ನಾವು ಸಹಿಸಿಕೊಳ್ಳೋಣ. ಯಾಕಂತಂದ್ರೆ ನಮ್ಮನ್ನು ಸಹಿಸಿಕೊಳ್ಳುವ ಆತನು ಕ್ರಿಸ್ತನು ನಮ್ಮನ್ನು ಸಹಿಸಿಕೊಳ್ಳುತ್ತಿರುವುದರಿಂದ ನಾವು ಕೂಡ ನಮ್ಮ ಸಹೋದರರನ್ನ ಸಹಿಸಿಕೊಳ್ಳಬೇಕು. ಹೇಗೆ? ಪ್ರೀತಿಯಿಂದ. ಹಾಗಾಗಿ ಪ್ರಿಯ ಕ್ರೈಸ್ತರೇ, ವಾಕ್ಯವನ್ನು ನಾವು ತೆಗೆದು ನೋಡುವಾಗ ಅನೇಕ ಮಾತುಗಳು ನಮಗೆ ಕಾಣಿಸ್ತವೆ. ಸಹಿಸಿಕೊಳ್ತಿದ್ದೇವಾ? ಕುಟುಂಬದಲ್ಲಿ ಸಹಿಸಿಕೊಳ್ಳುತ್ತಿದ್ದೇವಾ? ಸಹೋದರರ ಮಧ್ಯದಲ್ಲಿ ಸಹಿಸಿಕೊಳ್ಳುತ್ತಿದ್ದೇವಾ? ಸಭೆಯಲ್ಲಿ ಸಹಿಸಿಕೊಳ್ಳುತ್ತಿದ್ದೇವಾ? ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋಣ. ಒಂದು ವೇಳೆ ಸಹಿಸಿಕೊಳ್ಳದೆ ವ್ಯಾಜ್ಯವು ಪ್ರಾರಂಭವಾಗಿ ಆ ವ್ಯಾಜ್ಯವು ಒಂದು ವೇಳೆ ಶುರುವಾಯಿತು ಅಂತಂದ್ರೆ ನೆನಪಿಟ್ಕೊಳ್ಳಿ, ಸೋತೋದ್ರಿ. ಅದೇ ವ್ಯಾಜ್ಯ ಅನ್ಯರ ಮುಂದೆ ಹೋಯ್ತಾ, ಅದಕ್ಕಿಂತ ದರಿದ್ರವಾದಂಥದ್ದು, ಅದಕ್ಕಿಂತ ಅವಮಾನವಾಗುವಂಥದ್ದು, ಅದಕ್ಕಿಂತ ಹೇಳನೆಕರವಾದಂಥದ್ದು ಮತ್ತೊಂದು ಯಾವುದು ಇರೋದಿಲ್ಲ. ಸಹಿಸಿಕೊಳ್ಳಿ. ಅಂతం ವರೆಗೂ ಸಹಿಂಚುವಾಡೆ ರಕ್ಷಿಂಪಗಳು. ಕೊನೆಯವರೆಗಿರಬೇಕು ನಮ್ಮಲ್ಲಿ ತಾಳ್ಮೆ, ಕೊನೆಯವರೆಗೂ ನಾವು ಸಹಿಸಿಕೊಳ್ಳಬೇಕು. ಆಗಲೇ ನಮಗೆ ರಕ್ಷಣೆ, ಜೀವವೆಂಬ ಜಯಮಾಲೆ. ಪೌಲರವರು ಸುಮ್ಮನೆ ಹೇಳಿಲ್ಲ, ನಾನು ಶ್ರೇಷ್ಠ ಓಟವನ್ನು ಓಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಎಂಬುದಾಗಿ ಸುಮ್ಮನೆ ಹೇಳಿಲ್ಲ ಪ್ರಿಯರೇ. ಎಲ್ಲಾ ವಿಷಯಗಳನ್ನ ಸಹಿಸಿಕೊಂಡಿರ್ತಿದ್ದಾನೆ. ಐ ಹ್ಯಾವ್ ಡನ್ ಮೈ ಬೆಸ್ಟ್, ಯು ಹ್ಯಾವ್ ಟು ಡೂ ಯೋರ್ ಬೆಸ್ಟ್. ಸಹಿಸಿಕೊಳ್ಳಿ, ನೋಡೋಣ ಎಷ್ಟರವರೆಗೂ ಸಹಿಸಿಕೊಳ್ಳುತ್ತೇವೋ, ಎಷ್ಟರವರೆಗೂ ದೇವರು ನಮಗೆ ಪೇಷನ್ಸ್ ಕೊಟ್ಟಿದ್ದಾರೋ ಚೆಕ್ ಮಾಡ್ಕೊಳ್ಳೋಣ. ಮೂಗಿನ ಮೇಲೆ ಕೋಪ ಇದ್ರೆ ಮೂಗು ಕಿತ್ತು ಬಿಸಾಕಿ. ಹೌದಾ? ಮೂಗಿನ ಮೇಲೆ ಕೋಪ ಇದೆ ಅಂತ ತುಂಬಾ ಜನ, ಯಾವಾಗಲೂ ಮೂಗ್ ಮೇಲೆ ಕೋಪ ಇರುತ್ತೆ. ಯೇಸುಸ್ವಾಮಿ ಹೇಳ್ತಾರೆ, 2 ಕಣ್ಣಿದ್ದವನಾಗಿ ನರಕದಲ್ಲಿ ಬೀಳುವುದಕ್ಕಿಂತ ಒಂದು ಕಣ್ಣ ಕಿತ್ತು ಬಿಸಾಕು. ಕಣ್ಣಿಲ್ಲದವನಾಗಿ ಪರಲೋಕಕ್ಕೆ ಹೋಗೋದು ಒಳ್ಳೇದಲ್ವಾ? ಕೋಪ ಇದ್ಕೊಂಡು ನರಕಕ್ಕೆ ಹೋಗೋದಕ್ಕಿಂತ ಆ ಮೂಗ್ ಮೇಲಿರೋ ಕೋಪನ ಬುಡದ ಜೊತೆಗೆ ಕಟ್ ಮಾಡ್ಬಿಟ್ಟು ಮೂಗಿಲ್ದಿರೋನಾಗಿ ಪರಲೋಕಕ್ಕೆ ಹೋಗೋದು ಒಳ್ಳೇದಲ್ವಾ? ಯಾವ್ದು ಒಳ್ಳೇದು? ಪರಲೋಕಕ್ಕೆ ಹೋಗೋದು ಒಳ್ಳೇದಂತಂದ ಮೇಲೆ ಕೋಪ ಯಾಕೆ, ದ್ವೇಷಗಳಾಕೆ? ಸಹಿಸಿಕೊಳ್ಳೋಣ. ಕರ್ತನ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ಮುಂದಕ್ಕೆ ಬೆಳೆಯುವವರಾಗಿರೋಣ. ಯಾಕಂತಂದ್ರೆ ಕೊನೆಯವರೆಗೂ ಸಹಿಸಿಕೊಳ್ಳುವವನೇ ರಕ್ಷಣೆ ಹೊಂದು. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದಂತಹ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ಸಾಯಂಕಾಲದ ವೇಳೆಯಲ್ಲಿ ಸ್ವಾಮಿ, ನಾವು ತೆಗೆದುಕೊಳ್ಳಬೇಕಾಗಿರುವಂತಹ ಕೆಲವು ಮುನ್ನೆಚ್ಚರಿಕೆಗಳನ್ನ ನಮಗೆ ನೀವು ತಿಳಿಸಿದ್ದೀರ ಸ್ವಾಮಿ. ಅವುಗಳನ್ನು ನಾವು ಬೀಳದಂತೆ ನಮ್ಮನ್ನು ಕಾಪಾಡುವಂತ ಮಾತುಗಳನ್ನು ನಾವು ದೃಷ್ಟಿಸಿ ತೆಗೆದುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿ. ನಿಮ್ಮ ವಾಕ್ಯ ಹೇಳುವಂತ ರೀತಿಯಲ್ಲಿ ಸ್ವಾಮಿ, ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಕಾಪಾಡಿಕೊಂಡರೆ. ಹೌದು ಸ್ವಾಮಿ, ನಿಮಗಾಗಿ ನಾವು ನಿಂತಿದ್ದೇವೆ, ನಿಮ್ಮ ವಾಕ್ಯಕ್ಕಾಗಿ ನಾವು ನಿಂತಿದ್ದೇವೆ, ನಿಮ್ಮ ಸೇವೆಗಾಗಿ ನಾವು ನಿಂತಿದ್ದೇವೆ. ನಿಂತಿರುವಂತ ನಾವುಗಳು ಬೀಳದಂತೆ ಕರ್ತನೆ, ನಿಮ್ಮ ವಾಕ್ಯಕ್ಕೆ ಅನುಗುಣವಾಗಿ ನಾವು ಜೀವಿಸುವಂತೆ ಸಹಾಯ ಮಾಡಿ. ನಮ್ಮ ಶ್ರೇಷ್ಠವಾದಂತ ಬಲವು ನೀವೇ ಆಗಿದ್ದೀರ ಸ್ವಾಮಿ. ನಿಮ್ಮನ್ನು ನಾವು ಆಶ್ರಯಿಸುತ್ತಿದ್ದೇವೆ.
ಬಲಪಡಿಸಿ. ನಮ್ಮ ಬಲಹೀನತೆಗಳಲ್ಲಿ ನಿಮ್ಮ ಸಂಪೂರ್ಣವಾದಂತ ಬಲವನ್ನು ಕೊಟ್ಟು ನಡೆಸಿ ಕರ್ತನೆ. ಮನುಷ್ಯರಾಗಿ ನಾವು ಅನೇಕ ಬಾರಿ ಬಲಹೀನತೆಗಳಲ್ಲಿ ತಿಳಿಯದೆ ಕರ್ತನೆ ತಪ್ಪುಗಳನ್ನು ಮಾಡೋರಾಗಿದ್ದೇವೆ. ನಮ್ಮನ್ನು ಕ್ಷಮಿಸಿ. ನಮಗೆ ಬೇಕಾದಂತ ಜ್ಞಾನದ ಹೃದಯವನ್ನು ಕೊಟ್ಟು ನಡೆಸಿ ಕರ್ತನೆ. ಸಭೆಯಾಗಿ ಸೇರುವಂತ ನಾವು ಮಾಡುವಂತ ವ್ಯಾಜ್ಯದಿಂದಲೇ ನಾವು ಸೋತೋಗುತ್ತಿದ್ದೇವೆ ಸ್ವಾಮಿ. ಕುಟುಂಬದಲ್ಲಿ ನಾವು ಮಾಡುವಂತ ವ್ಯಾಜ್ಯಗಳಿಂದಲೇ ನಾವು ಸೋತೋಗುತ್ತಿದ್ದೇವೆ. ಆ ವ್ಯಾಜ್ಯವು ಕ್ರಿಸ್ತ ನಂಬಿಕೆ ಇಲ್ಲದವರ ಮುಂದೆ ಹೋದಾಗ ಸ್ವಾಮಿ ನಿಮ್ಮ ನಾಮಕ್ಕೆ ಅವಮಾನವನ್ನು ತರುವಂತವರಾಗಿದ್ದೇವೆ. ನಮ್ಮನ್ನು ಕ್ಷಮಿಸಿ. ನಿಮ್ಮ ನಾಮದ ಮಹಿಮೆಗಾಗಿ, ನೀತಿಗಾಗಿ ನಾವು ಜೀವಿಸುವಂತೆ ಸಹಾಯ ಮಾಡಿ. ಸಹಿಸಿಕೊಳ್ಳುವಂತೆ ಕೃಪೆ ತೋರಿಸಿ. ಸಹನೆಯನ್ನು ನಮ್ಮಲ್ಲಿ ಹುಟ್ಟಿಸಿ ಸಭೆಯಲ್ಲಿ ಸಹನೆಯನ್ನು ನಮ್ಮಲ್ಲಿ ಬೆಳೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ ನಮ್ಮನ್ನು ಪರಿಪೂರ್ಣತೆಯ ಕಡೆಗೆ, ಸಂಪೂರ್ಣತೆಯ ಕಡೆಗೆ ನೀವು ನಮ್ಮನ್ನು ನಡೆಸಬೇಕೆಂಬುದಾಗಿ ಕೇಳಬೇಕು. ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ.